तनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति ಶಾಂತಿ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಶ್ರೀ ಚಿಕ್ಕಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಜ್ಞಾನಯಜ್ಞ ಶಾಲೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಕಠೋಪನಿಷತ್. ಮೊದಲಿಗೆ ಪ್ರಾರ್ಥನೆ. ಓಂ ನಮೋ ಭಗವತೆ ವೈವಸ್ವತಾಯ ಮೃತ್ಯುವೇ ಬ್ರಹ್ಮವಿದ್ಯಾಚಾರ್ಯಾಯ ನಚಿಕೇತಸೇ ಚ. ಸೊ ವಾಟ್ ಈಸ್ ಕರ್ಮ ಅನ್ನುವಂತಹದ್ದನ್ನು ಚರ್ಚೆ ಮಾಡ್ತಾ ಇದ್ವಿ. ಅಕಾರ್ಡಿಂಗ್ ಟು ದಿ ಥಿಯರಿ ಆಫ್ ಕರ್ಮ, ಅಲ್ಲಿ ಒಂದು 6-7 ನಿಯಮಗಳಿವೆ. ಆ ನಿಯಮಗಳ ಪ್ರಕಾರ ಒಂದು ಕಾರ್ಯ ಅನ್ನುವಂತಹದ್ದು ನಡೆದಾಗ ಅದನ್ನು ಕರ್ಮ ಅಂತ ಕರಿಬಹುದು. ಸೊ ಅದರಲ್ಲಿ ಮೊದಲನೇದು ಕರ್ಮ ಅನ್ನುವಂತಹದ್ದನ್ನು ಯಾವ ರೀತಿ ವಿವರಿಸುತ್ತೆ ಅಂತಂದರೆ, ಕರ್ಮ ಅಂತ ಹೇಳಿದಾಗ ಆ ಮಾಡ್ತಾ ಇರುವಂತಹ ಒಂದು ಕಾರ್ಯ ಅಲ್ಲಿ ದೇರ್ ಮಸ್ಟ್ ಬಿ ಎನ್ ಐಡೆಂಟಿಫಿಕೇಶನ್ ವಿತ್ 2 ಡಿಫರೆಂಟ್ ಟೂಲ್ಸ್. ಅಂತಂದರೆ ಒಂದು ಕಾರ್ಯ ಅನ್ನುವಂತಹದ್ದು ಅಲ್ಲಿ ನಡೀತಾ ಇದೆ ಅಂತಂದಾಗ ಅಲ್ಲಿ ದೇಹ ಮನಸ್ಸು ಅನ್ನುವಂತಹದ್ದು ಭಾಗಿಯಾಗಿರಬೇಕು. ದ ಇನ್ವಾಲ್ವ್ಮೆಂಟ್ ಆಫ್ ದಿ ಬಾಡಿ ಆ್ಯಂಡ್ ಮೈಂಡ್ ಮಸ್ಟ್ ಬಿ ದೇರ್ ಇನ್ ದಟ್ ಪರ್ಟಿಕ್ಯುಲರ್ ಕಾರ್ಯ. ಆ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ಅಲ್ಲಿ ದೇಹ ಮನಸ್ಸು ಅನ್ನುವಂತಹದ್ದು ಇದ್ದಾಗ ಅಲ್ಲಿ ಕರ್ತೃತ್ವ ಭಾವ ಅನ್ನುವಂತಹದ್ದು ಇರುತ್ತೆ. ಸೊ ಹೀಗೆ ಒಂದು ಕಾರ್ಯವನ್ನು ಮಾಡಿದಾಗ ಅಲ್ಲಿ ಕರ್ತೃತ್ವ ಭಾವ, ನಾನು ಇಂತಹ ಕೆಲಸವನ್ನು ಮಾಡ್ತಾ ಇದ್ದೀನಿ ಅನ್ನುವ ಭಾವನೆ ಇರಬೇಕು. ಮತ್ತು ಆ ಕಾರ್ಯವನ್ನು ಮಾಡಬೇಕಾದ್ರೆ ಅಲ್ಲಿ ದೇಹ ಮತ್ತು ಮನಸ್ಸಿನ ಒಂದು ಸಹಕಾರ. ಸೊ ಅವೆರಡನ್ನೂ ನಾವು ಅಲ್ಲಿ ಉಪಯೋಗಿಸಿರ್ತೀವಿ. ಅನೇಕ ಕರ್ಮಗಳು ಅಂತ ಹೇಳಿದಾಗ ಅಲ್ಲಿ ದೇಹವನ್ನು ಉಪಯೋಗಿಸಿ ಕರ್ಮವನ್ನು ಮಾಡಿರ್ತೀವಿ. ಕೆಲವು ಕರ್ಮಗಳನ್ನು ಮನಸ್ಸಿನಿಂದ ಮಾಡಿರ್ತೀವಿ. ಕೆಲವೊಂದು ಕರ್ಮಗಳು ವಾಕ್ ಅಂತಂದರೆ ನಮ್ಮ ಸ್ಪೀಚ್, ಕೇವಲ ಮಾತಿನಿಂದ ಅನೇಕ ಕರ್ಮಗಳು ಕೂಡ ಜರುಗತ್ತೆ. ಹೀಗೆ ಒಂದು ಕರ್ಮ ಅನ್ನುವಂತಹದ್ದು ನಡೆದಾಗ ಅಲ್ಲಿ ಈ ಒಂದು ದೇಹ ಮತ್ತು ಮನಸ್ಸು ಅನ್ನುವಂತಹದ್ದು ಇರಬೇಕು. ಸೊ ಆ ಕಾರ್ಯದಲ್ಲಿ ಇದು ಭಾಗಿಯಾಗಿದ್ದಾಗ, ಒಂದು ಕರ್ಮ ನಡೆದಾಗ ಅದನ್ನು ಕರ್ಮ ಅಂತ ಕರಿಬಹುದು. ಸೊ ಅಲ್ಲಿ ದೇಹ ಇಲ್ಲ, ಮನಸ್ಸಿಲ್ಲ, ಕರ್ತೃತ್ವ ಭಾವವೇ ಇಲ್ಲ ಅಂತಂದರೆ ದಟ್ ಕೆನಾಟ್ ಬಿ ಕಾಲ್ಡ್ ಆಸ್ ಕರ್ಮ. ಇದು ಕರ್ಮ ಥಿಯರಿ ಈ ರೀತಿ ಕರ್ಮ ಅಂತಂದ್ರೆ ಏನು ಅನ್ನುವಂತಹದ್ದನ್ನು ಹೇಳುತ್ತೆ. ಮತ್ತು ಎರಡನೇದು ಏನು ಹೇಳುತ್ತೆ, ಪ್ರತಿಯೊಂದು ಕರ್ಮದ ನಂತರದಲ್ಲಿ ಆ ಕರ್ಮ ಅನ್ನುವಂತಹದ್ದು ಕರ್ಮ ಫಲವಾಗಿ ಬದಲಾಗಬೇಕು. ಒಂದು ಕರ್ಮ ನಡೆದಿದೆ, ಬಟ್ ಅಲ್ಲಿ ಏನು ಫಲನೇ ಇಲ್ಲ. ಫಲಾನೇ ಇಲ್ಲದೆ ಒಂದು ಕಾರ್ಯ ಅಲ್ಲಿ ನಡೀತಾ ಇದೆ ಅಂತಂದರೆ ಅದನ್ನು ಕರ್ಮ ಅಂತ ಕರೆಯೋಕ್ಕಾಗೋದಿಲ್ಲ. ಸೊ ಒಂದು ಕರ್ಮ ಅಂತಂದಾಗ ದೇರ್ ಮಸ್ಟ್ ಬಿ ಫ್ರೂಟ್ಸ್. ಅಲ್ಲಿ ಆ ಒಂದು ಕರ್ಮದ ಫಲ ಇರಬೇಕು. ಕರ್ಮದ ಫಲವಿಲ್ಲದೆ ಕರ್ಮ ನಡೀತಾ ಇದೆ ಅಂತಂದರೆ ಅದನ್ನು ಕರ್ಮ ಅಂತ ಕರೆಯೋಕ್ಕಾಗೋದಿಲ್ಲ. ಸೊ ಈ ಹಂತದಲ್ಲಿ ಕೆಲವು ಪ್ರಶ್ನೆಗಳು ಬರಬಹುದು, ಅದು ಮುಂದೆ ಗೊತ್ತಾಗತ್ತೆ ಕರ್ಮ ಯಾವ್ಯಾವ ರೀತಿಯಲ್ಲಿ ಇರುತ್ತೆ ಎನ್ನುವಂತಹದ್ದು. ಸೊ ಕರ್ಮ ಫಲವಾಗಿ ಜರುಗುವಂತೆ ನಡೆದಾಗ ಅದನ್ನು ಕರ್ಮ ಅಂತ ಕರಿಬಹುದು. ಸೊ ಮೂರನೇ ಲಾ ಏನು ಹೇಳುತ್ತೆ, ನಿಯಮ ಏನು ಹೇಳುತ್ತೆ, ಒಂದು ಕರ್ಮ ಅನ್ನುವಂತಹದ್ದು ಕರ್ಮವಾಗಿ ಬದಲಾಗಬೇಕು ಅಂತಂದರೆ ಆಗ ಕರ್ಮ ಫಲವಾಗಿ ಬದಲಾಗಬೇಕು ಅಂತಂದಾಗ ಬಿಟ್ವೀನ್ ಕರ್ಮ ಆ್ಯಂಡ್ ಕರ್ಮಫಲ ಅಲ್ಲಿ ಸಮಯದ ಅವಕಾಶ ಬೇಕಾಗಿರುತ್ತೆ. ಕರ್ಮ ಮಾಡ್ತಾ ಇದ್ದಾಗೆ ಫಲ ಕಾಣಿಸೋದಿಲ್ಲ, ಕರ್ಮ ಮಾಡಿದ ನಂತರದಲ್ಲಿ ಫಲ ಅನ್ನುವಂತಹದ್ದು ಬರುತ್ತೆ. ಸೊ ಆ ನಂತರ ಅನ್ನುವಂತಹದ್ದು ಬಹಳ ದೊಡ್ಡ ಸಮಯದ ಅವಕಾಶ ಆಗಿರಬಹುದು,
ಅಥವಾ ಕೆಲವೇ ಕ್ಷಣ, ಒಟ್ಟಿನಲ್ಲಿ ಅಲ್ಲಿ ಒಂದು ಟೈಮ್ ಗ್ಯಾಪ್ ಅನ್ನುವಂತಹದ್ದು ಇರುತ್ತೆ. ಸೊ ಕರ್ಮ ಫಲವಾಗಿ ಬದಲಾಗಬೇಕು ಅಂತಂದಾಗ ಅಲ್ಲಿ ಆ ಒಂದು ಸಮಯ ಅನ್ನುವಂತಹದ್ದು ಇರುತ್ತೆ. ಆ ಸಮಯ ಅನ್ನುವಂತಹದ್ದು ಎಷ್ಟು ಸಮಯ ತಗೊಳುತ್ತೆ ಕರ್ಮ ಫಲವಾಗಿ ಬದಲಾಗೋದಕ್ಕೆ ಅಂತಂದರೆ, ಕರ್ಮಕ್ಕೆ ತಕ್ಕಂತೆ ಯಾವ ರೀತಿ ದ ನೇಚರ್ ಆಫ್ ದಿ ಕರ್ಮ, ಯಾವ ರೀತಿಯ ಕರ್ಮ ಅಲ್ಲಿ ನಡೀತಾ ಇದೆ, ಆ ಕರ್ಮಕ್ಕೆ ತಕ್ಕಂತೆ ಫಲ ಬರಬೇಕಾದ್ರೆ ಆ ಫಲ ಒಂದು ಬದಲಾವಣೆ ಹೊಂದಿರುತ್ತೆ. ಆ ಬದಲಾವಣೆ ಹೊಂದೋದಕ್ಕೆ ಕರ್ಮ ಯಾವ ಥರ ಇರುತ್ತೆ ಅದರ ಮೇಲೆ ಆ ಒಂದು ಟೈಮ್, ಇದಕ್ಕೆ ಎಷ್ಟು ಟೈಮ್ ಬೇಕು, ಸೊ ಅಲ್ಲಿ ಸಮಯ ಅನ್ನುವಂತಹದ್ದು ಇರಬೇಕು. ಸೊ ಆ ರೀತಿ ಸಮಯದ ಅವಕಾಶ ಇದ್ದು ಅದು ಫಲವಾಗಿ ಬದಲಾಗಬೇಕು. ಅಂತಹದ್ದನ್ನು ಕರ್ಮ ಅಂತ ಕರಿಬಹುದು. ಕೆಲವು ಕರ್ಮಗಳಿಗೆ ಸ್ವಲ್ಪವೇ ಸಮಯ ಸಾಕು. ಫಾರ್ ಎಕ್ಸಾಂಪಲ್, ನಾವು ಮನೆಯಲ್ಲಿ ಅಡಿಗೆ ಅಂತ ಹೇಳಿ ಮಾಡ್ತೀವಿ, ಕೆಲವೇ ಸಮಯದಲ್ಲಿ ನಾವು ಅದನ್ನು ಊಟ ಕೂಡ ಮಾಡ್ತೀವಿ, ಆನಂತರದಲ್ಲಿ ಆಹಾರವನ್ನು ಸ್ವೀಕರಿಸ್ತೀವಿ. ಸೊ ಮಾಡಿದಂತಹ ಕರ್ಮ ಯಾವುದು ಕರ್ಮಫಲ ಅಂತಂದರೆ ಒಂದು ಒಳ್ಳೆಯ ಆಹಾರ ನಮಗೆ ಸಿಕ್ಕಿರುತ್ತೆ. ಸೊ ಹೀಗೆ ಕೆಲವೇ ಸಮಯದಲ್ಲಿ ಅಲ್ಲಿ ಒಂದು ಫಲ ಅನ್ನುವಂತಹದ್ದು, ಒಂದು ಅದ್ಭುತವಾದ ಆಹಾರವನ್ನು ನಾನು ಸೇವಿಸಿದೆ ಅನ್ನುವಂತಹ ಒಂದು ತೃಪ್ತಿ, ಅದು ಆ ಒಂದು ಕರ್ಮದ ಅಡುಗೆ ಮಾಡ್ತಾ ಇದ್ದಂತಹ ಆ ಒಂದು ಕರ್ಮದ ಫಲ ನಮಗೆ ಆ ಊಟ ಅಂತ ಹೇಳಿ, ಆಹಾರ ಅಂತ ಹೇಳಿ ಕೆಲವೇ ಸಮಯದಲ್ಲಿ ಸಿಗುತ್ತೆ. ಮತ್ತು ಕೆಲವು ಕರ್ಮಗಳಿರುತ್ತೆ, ಅದಕ್ಕೆ ಸಾಕಷ್ಟು ಸಮಯ ಬೇಕಾಗುತ್ತೆ. ಸಾಕಷ್ಟು ಸಮಯ ಅಂತಂದರೆ ಎಷ್ಟಿರಬಹುದು? ಅನೇಕ ಜನ್ಮಗಳೇ ಬೇಕಾಗುವಂತಹ ಕರ್ಮ ಕೂಡ ಅಲ್ಲಿ ನಡೆದಿರುತ್ತೆ. ಒಟ್ಟಿನಲ್ಲಿ ಒಂದು ಕರ್ಮವಾಗಿ ಬದಲಾಗಬೇಕು ಅಂತ ಹೇಳಿದಾಗ ಅಲ್ಲಿ ಸಮಯದ ಅವಕಾಶ ಇರಬೇಕು. ಅಂತಹದ್ದನ್ನು ಕರ್ಮ ಅಂತ ಕರಿಬಹುದು. ಮತ್ತು 4ನೇ ನಿಯಮ ಹೇಳುತ್ತೆ, ಒಂದು ಕರ್ಮವನ್ನು ಯಾರು ಮಾಡ್ತಾನೆ ಅಂತಹವನನ್ನು ಕರ್ತ ಅಂತ ಕರೀತಾರೆ. ಕರ್ಮವನ್ನು ಮಾಡಿದವನನ್ನ ಕರ್ತ ಅಂತ ಕರೀತಾರೆ. ಕರ್ಮದ ನಂತರದಲ್ಲಿ ಅದು ಫಲವಾಗಿ ಬಂದಾಗ ಯಾರು ಕರ್ತ ಆಗಿರ್ತಾನೆ ಅವನು ಮಾತ್ರ ಅದರ ಅನುಭವವನ್ನು ಅವನು ಪಡ್ಕೊಳ್ಳೋದಕ್ಕೆ ಸಾಧ್ಯ. ಸೊ ಯಾರು ಕರ್ತ ಆಗಿರ್ತಾನೆ ಅವನೇ ಭೋಕ್ತನಾಗಿರ್ತಾನೆ. ಸೊ ಅದರಿಂದ ಕರ್ತ ಮತ್ತು ಭೋಕ್ತ ಅಂತ ನಾವೇನು ಹೇಳ್ತೀವಿ, ಅವರಿಬ್ಬರಲ್ಲಿ ವ್ಯತ್ಯಾಸವೇ ಇಲ್ಲ. ಕರ್ಮ ಅಂಡ್ ಭೋಕ್ತ, ಕರ್ತ ಅಂಡ್ ಭೋಕ್ತ, ದೇ ಆರ್ ಒನ್ ಅಂಡ್ ದಿ ಸೇಮ್. ಸೊ ಕರ್ಮ ಮಾಡಿದಾಗ ನಾನು ಕರ್ತ ಅಂತ ಅನ್ನಿಸ್ಕೊಂಡಿರ್ತೀನಿ, ಫಲ ಬಂದಂತಹ ಸಮಯದಲ್ಲಿ ನಾನು ಅದನ್ನು ಬೇರೊಬ್ಬನಿಗೆ ಕೊಡ್ತೀನಿ ಅಂತಂದರೆ ಇಟ್ ಈಸ್ ನಾಟ್ ಪಾಸಿಬಲ್. ನಾನು ಕರ್ಮವನ್ನು ಮಾಡಿ ನನ್ನನ್ನು ಕರ್ತ ಅಂತ ನಾನು ಕರೆಸ್ಕೊಂಡಿದ್ದೀನಿ ಅಂತಂದರೆ ಅದರ ಫಲವನ್ನು ನಾನೇ ಅನುಭವಿಸಬೇಕು. ಸೊ ಇದು ಫಂಡಮೆಂಟಲ್ ಲಾ ಅಂತ ಹೇಳ್ತಾರೆ ಇದನ್ನು. ಅದೇ ರೀತಿ 5ನೇ ನಿಯಮ ಏನು ಹೇಳುತ್ತೆ, ಕರ್ಮಫಲ ಅನ್ನುವಂತಹದ್ದು, ಕರ್ಮ ಅನ್ನುವಂತಹದ್ದು ಆ ಫಲ ಬಂದಾಗ ಬಂದಂತಹ ಫಲ ಒಂದು ರೀತಿಯ ಅನುಭವ ಅನ್ನುವಂತೆ, ಆ ಅನುಭವ ಅನ್ನುವಂತಹದ್ದು ಸುಖ ಆಗಿರಬಹುದು, ದುಃಖ ಆಗಿರಬಹುದು. ಒಂದು ಪುಣ್ಯದ ಕರ್ಮವನ್ನು ಮಾಡಿದಾಗ ಕರ್ತ ಅಂತ ಅನ್ನಿಸ್ಕೊಂಡಂಥವನು ಹಿ ಎಂಜಾಯ್ಸ್, ಅವನು ಅದನ್ನು ತುಂಬ ಸಂತೋಷದಿಂದ ಅನುಭವಿಸ್ತಾನೆ. ಅದೇ ಕರ್ತ ತಾನು ಮಾಡಿದಂತಹ ಕರ್ಮ ಒಂದು ವೇಳೆ ಪಾಪದ ಕರ್ಮ ಆ ರೀತಿಯಾಗಿದ್ದ ಪಕ್ಷದಲ್ಲಿ ಅವನು ದುಃಖವನ್ನು ಅನುಭವಿಸ್ತಾನೆ. ಇದನ್ನು ಕರ್ಮಫಲ ಅನುಭವ, ಎಕ್ಸ್ಪೀರಿಯನ್ಸ್ ಆಫ್ ದಿ ಕರ್ಮ ಅಂತ ಹೇಳ್ತಾರೆ. 6ನೇ ನಿಯಮ ಏನು ಹೇಳುತ್ತೆ ಅಂತಂದರೆ, ಈ ಒಂದು ಜಗತ್ತು, ನಮ್ಮ ದೇಹ, ಇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿ, ಇವೆಲ್ಲವನ್ನ ದಿ ಪ್ರಾಡಕ್ಟ್ಸ್ ಆಫ್ ದಿ ಕರ್ಮ ಅಂತ ಕರೆಯುತ್ತೆ. ಜಗತ್ತನ್ನುವಂತಹದ್ದು ಪರಿಣಾಮ, ಇಟ್ ಇಸ್ ಅನ್ ಎಫೆಕ್ಟ್. ಪರಮಾತ್ಮನ ಸೃಷ್ಟಿ ಅಂತ ಹೇಳ್ತೀವಿ. ಸೊ ದಿ ಎಫರ್ಟ್ಸ್ ಆಫ್ ದಿ ಬ್ರಹ್ಮ, ಸೃಷ್ಟಿಕರ್ತ. ಸೊ ಈ ಅರ್ಥದಲ್ಲಿ ಜಗತ್ತು ಅನ್ನುವಂತಹದ್ದು ಕೂಡ ಒಂದು ಕರ್ಮದ ಫಲ. ಮತ್ತು ಆತ್ಮನಿಂದ
ಪಂಚಭೂತಗಳ ಸೃಷ್ಟಿ ಅಂತ ಹೇಳ್ತಾರೆ. ಪಂಚಭೂತಗಳ ಕಾರಣದಿಂದ ಒಂದು ದೇಹ ಹೇಗೆ ನಿರ್ಮಾಣವಾಗುತ್ತೆ ಅಂತಂದರೆ ಪೂರ್ವ ಕರ್ಮಕ್ಕೆ ಅನುಸಾರವಾಗಿ ಪಂಚಭೂತಗಳು ತಮ್ಮ ತಮ್ಮ ಭಾಗವನ್ನು ಕೊಟ್ಟು ದೇಹವನ್ನು ನಿರ್ಮಾಣ ಮಾಡುತ್ತೆ. ಸೊ ಹೀಗೆ ಒಂದು ಜಗತ್ತು, ದೇಹ, ಇಂದ್ರಿಯ, ಮನಸ್ಸು ಹಾಗೂ ಬುದ್ಧಿ ಇವೆಲ್ಲ ಆಲ್ ದೀಸ್ ಆರ್ ದಿ ಪ್ರಾಡಕ್ಟ್ಸ್ ಆಫ್ ದಿ ಕರ್ಮ. ಈ ಕರ್ಮಗಳನ್ನು ಇಟ್ ಈಸ್ ಡನ್ ಇನ್ ದಿ ಪಾಸ್ಟ್. ಪೂರ್ವದಲ್ಲಿ ಇಂತಹ ಒಂದು ಕರ್ಮ ಜರುಗಿರುತ್ತೆ, ಅದರ ಫಲ ಅನ್ನುವಂತಹದ್ದು ಇಟ್ ಈಸ್ ಇನ್ ದಿ ಫ್ಯೂಚರ್. ಪೂರ್ವದಲ್ಲಿ ಮಾಡಿದಂತಹ ಕರ್ಮ ಭವಿಷ್ಯದಲ್ಲಿ ಕರ್ಮ ಫಲವಾಗಿ, ಅದು ಜಗತ್ತಾಗಿರಬಹುದು, ದೇಹ ಆಗಿರಬಹುದು, ಇಂದ್ರಿಯಗಳಾಗಿರಬಹುದು, ಮನಸ್ಸಾಗಿರಬಹುದು, ಬುದ್ಧಿ ಆಗಿರಬಹುದು, ಆಲ್ ದಿ ಪ್ರಾಡಕ್ಟ್ಸ್ ಆಫ್ ದಿ ಕರ್ಮ ಅದೆಲ್ಲ ಫಲ ಅಂತ ಆದಾಗ ಅವೆಲ್ಲ ಪ್ರಾಡಕ್ಟ್ಸ್ ಆಫ್ ದಿ ಕರ್ಮ ಅಂತ ಕರೀತಾರೆ. ಸೊ ಪೂರ್ವದಲ್ಲಿ ಮಾಡಿದಂತಹ ಕರ್ಮ ಭವಿಷ್ಯದಲ್ಲಿ ಫಲವಾಗಿ ಬರುತ್ತೆ. ಮತ್ತು ಕೊನೆಯದಾಗಿ ಕರ್ಮಫಲ ಅಂತ ಹೇಳಿ ಕರ್ಮದ ನಂತರದಲ್ಲಿ ಬರುತ್ತಲ್ಲ ಫಲ, ಆ ಕರ್ಮಫಲವನ್ನು ಭಗವಂತ ಹಂಚ್ತಾನೆ. ಹಿ ಇಸ್ ದಿ ಫಲದಾಯಕ. ಭಗವಂತ ಇಸ್ ಕಾಲ್ಡ್ ಫಲದಾಯಕ. ನಾವು ಅನೇಕ ಸಂದರ್ಭದಲ್ಲಿ ಯೋಚನೆ ಮಾಡ್ತೀವಿ, ಕರ್ಮವನ್ನು ಮಾಡಿರೋದು ನಾನು, ಅದರ ಫಲವನ್ನು ನಾನೇ ಅನುಭವಿಸ್ತೀನಿ. ಕರ್ಮ ಥಿಯರಿ ಕೂಡ ಅದೇ ಹೇಳುತ್ತೆ, ಯಾರು ಕರ್ಮವನ್ನು ಮಾಡಿ ಕರ್ತ ಅಂತ ಅನ್ನಿಸ್ಕೊಂಡಿರ್ತಾನೆ ಅವನೇ ನಂತರದಲ್ಲಿ ಭೋಕ್ತ ಆಗಿರ್ತಾನೆ. ಸೊ ಇಲ್ಲಿ ಕರ್ತ ಆ್ಯಂಡ್ ಭೋಕ್ತ ದೇ ಆರ್ ಒನ್ ಆ್ಯಂಡ್ ದಿ ಸೇಮ್ ಅಂತ ಹೇಳಿದಾಗ, ಕರ್ಮವನ್ನು ನಾನು ಮಾಡಿದ್ದೀನಿ ಅಂತಂದ ಮೇಲೆ ಅದರ ಫಲ ನನಗೆ ಬಂದೇ ಬರುತ್ತೆ. ಅದನ್ನು ಭಗವಂತ ಹೇಗೆ ಹಂಚೋದಕ್ಕೆ ಸಾಧ್ಯ? ಈ ಒಂದು ಪ್ರಶ್ನೆ ಬರುತ್ತೆ. ಇಲ್ಲಿ ಅನೇಕ ರೀತಿಯ ಕರ್ಮಗಳನ್ನು ನಾವು ಮಾಡ್ತಾ ಇರ್ತೀವಿ. ಜನ್ಮ ಅಂತ ಪಡೆದುಕೊಂಡ ನಂತರದಲ್ಲಿ ದ ವೆರಿ ಸ್ವಭಾವ ಆಫ್ ದಿಸ್ ಪ್ರಪಂಚ, ಈ ಜಗತ್ತಿಗೆ ನಾನು ಬಂದ ಮೇಲೆ ನಾನು ಸುಮ್ಮನೆ ಇರೋಕ್ಕಾಗೋದೇ ಇಲ್ಲ. ಯಾವುದೋ ಒಂದು ಕರ್ಮದಲ್ಲಿ ನಾನು ನನ್ನನ್ನು ತೊಡಗಿಸ್ಕೋಬೇಕು. ಯಾಕೆ ಅಂತಂದರೆ ಕಣ್ಣೆದುರಿಗೆ ಕಾಣ್ತಾ ಇರುವಂತಹ ಜಗತ್ತಿನಲ್ಲಿ ನಾನು ಅಂತ ಹೇಳಿ ನನ್ನನ್ನು ಗುರುತಿಸ್ಕೊಂಡಿರೋ ಈ ನನ್ನ ಅಸ್ತಿತ್ವ ಅನೇಕ ಚಟುವಟಿಕೆಗಳಿಂದ ಕೂಡಿ ಅದನ್ನು ಒಂದು ಬದುಕು ಅಂತ ನಾನು ಕಂಡುಕೋಬೇಕಾದ್ರೆ ಆ ಬದುಕಿಗಾಗಿ ನಾನು ಅನೇಕ ಚಟುವಟಿಕೆಗಳಲ್ಲಿ ನನ್ನನ್ನು ನಾನು ತೊಡಗಿಸ್ಕೋಬೇಕಾಗುತ್ತೆ. ಸೊ ಈ ಅನೇಕ ರೀತಿಯ ಚಟುವಟಿಕೆಗಳು ಅಂತ ನಾವೇನು ಹೇಳ್ತೀವಿ ಅದನ್ನು ಕರ್ಮ ಅಂತ ಆ ರೀತಿಯಲ್ಲಿ ಕರೆಯುವುದಾದರೆ, ಅನೇಕ ಕರ್ಮಗಳನ್ನು ನಾವು ಎಷ್ಟೋ ಸಂದರ್ಭಗಳಲ್ಲಿ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ನಾವು ಮಾಡಿರ್ತೀವಿ. ಅಂತಂದರೆ ಯಾರಿಗೂ ಗೊತ್ತಾಗಬಾರ್ದು ಅಂತಲ್ಲ, ನಾವು ಮಾಡುವಂತಹ ಕರ್ಮ ಅನೇಕರಿಗೆ ಅದು ಗೊತ್ತಾಗೋದಿಲ್ಲ. ಆದರೆ ಅದನ್ನು ನಾನು ಮಾಡಿದ್ದೀನಿ ನಾನು ಅನ್ನುವಂತಹದ್ದು ಕೇವಲ ನನಗೆ ಮಾತ್ರ ಗೊತ್ತು. ಅಂತಹದ್ದು ಅನೇಕ ಕರ್ಮಗಳಿರುತ್ತೆ. ನಾ ಏನು ಮಾಡ್ತಾ ಇದ್ದೀನಿ ಅನ್ನುವಂತಹದ್ದು ಹೊರಗಿನವ್ರಿಗೆ ಯಾರಿಗೂ ಗೊತ್ತಾಗೋದಿಲ್ಲ. ಆದರೆ ಇಲ್ಲಿ ಜಗತ್ತು, ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ ಇವೆಲ್ಲವೂ ಕರ್ಮಫಲ ಪ್ರಾಡಕ್ಟ್ಸ್ ಅಂತ ಹೇಳಿದ್ಮೇಲೆ, ಕರ್ಮವನ್ನು ಮಾಡಿದಾಗ ಕರ್ಮವನ್ನು ನಾನು ಮಾಡಿದೆ ಅನ್ನುವಂತಹದ್ದು ನನ್ನನ್ನು ನಾನು ದೇಹದೊಂದಿಗೆ ಗುರುತಿಸಿಕೊಂಡಿದ್ದರಿಂದ ನಾನು ಹೇಳ್ತಾ ಇದ್ದೀನಿ ನಾನು ಕರ್ಮವನ್ನು ಮಾಡಿದೆ. ಆದರೆ ವೇದಾಂತ ಹೇಳುತ್ತೆ ನಾನು ಈಸ್ ನಾಟ್ ದಿ ಬಾಡಿ ಅಟ್ ಆಲ್. ಸೊ ಇಲ್ಲಿ ಒಂದು ಕರ್ಮ ಅನ್ನುವಂತಹದ್ದು ನಡೆದಾಗ ಆ ನಾನು ಅನ್ನುವಂತಹದ್ದು ದೇಹ ಅಲ್ಲ ಅಂತಂದ ಮೇಲೆ ಅಲ್ಲಿ ವಿಟ್ನೆಸ್ ಯಾರು? ಆ ಕರ್ಮವನ್ನು ಯಾರು ನೋಡಿರ್ತಾರೆ? ಕರ್ಮವನ್ನು ನೋಡಿರೋದು ಯಾರು ಅಂತಂದರೆ ನಾವು ಅದಕ್ಕೆ ಭಗವಂತನನ್ನು ಅವನು ಎಲ್ಲಿದ್ದಾನೆ ಅಂತಂದರೆ ಅಂತರ್ಯಾಮಿ ಅಂತ ಹೇಳ್ತೀವಿ. ಮತ್ತು ಕಾನ್ಷಿಯಸ್ನೆಸ್ ಅಂತ ನಾವೇನು ಹೇಳ್ತೀವಿ ಅದನ್ನು ಪರಮಾತ್ಮ ಅಂತ ಕೂಡ ಹೇಳ್ತೀವಿ, ಆತ್ಮವಸ್ತು ಅಂತ ಹೇಳ್ತೀವಿ. ಆ ಸಂದರ್ಭಕ್ಕೆ ತಕ್ಕಂತೆ ಅದು ಪರಮಾತ್ಮ ಆಗಿರುತ್ತೆ, ಆತ್ಮ ಆಗಿರುತ್ತೆ, ಆತ್ಮವಸ್ತು ಆಗಿರುತ್ತೆ, ಪರಮಾತ್ಮ ವಸ್ತು ಆಗಿರುತ್ತೆ, ರಾಮ ಆಗಿರ್ತಾನೆ, ಕೃಷ್ಣ ಆಗಿರ್ತಾನೆ. ಆ ಸಂದರ್ಭದಲ್ಲಿ ಆ ರೀತಿ ಆಗಿರುತ್ತೆ. ಬಟ್ ದಿಸ್ ಕಾನ್ಷಿಯಸ್ನೆಸ್ ಅಂತ ನಾವೇನು ಹೇಳ್ತಿದ್ವಿ, ದಿಸ್ ಈಸ್ ಪರ್ವೇಡಿಂಗ್ ದಿ ಎಂಟೈರ್ ಯೂನಿವರ್ಸ್ ಇನ್ಕ್ಲೂಡಿಂಗ್ ದಿ ಬಾಡಿ, ಮೈಂಡ್ ಅಂಡ್ ಎಟ್ಸೆಟ್ರಾ, ವಾಟ್ ಎವರ್ ಇಟ್ ಈಸ್. ಸೊ ಇದು ಈ ಕಾನ್ಷಿಯಸ್ನೆಸ್ ಅನ್ನುವಂತಹದ್ದು ಇನ್ ಅಂಡ್ ಔಟ್, ಒಳಗೆ ಹೊರಗೆ ಹೀಗೆ ಎಲ್ಲ ಕಡೆ ಇರೋದ್ರಿಂದ ನಾವೇನು ಹೇಳ್ತೀವಿ, ಭಗವಂತ ಅನ್ನುವಂತಹವನು ಅಂತರ್ಯಾಮಿ. ಸೊ ಒಂದು ಕರ್ಮ ನಡೆದಿದೆ ಅಂತಂದರೆ
ಅಲ್ಲಿ ನಾನು ಅನ್ನುವಂತಹದ್ದು ಏನು ಅಂತಂದರೆ ದಟ್ ಅಂತರ್ಯಾಮಿ ಅವನು ನೋಡಿರೋದ್ರಿಂದ ಆ ಫಲ ಅನ್ನುವಂತಹದ್ದು ನನಗೆ ಬೇಡ ಅಂತ ನಾನು ಔಸ್ಕೊಂಡಿದ್ರು ಕೂಡ ಅದು ಹುಡುಕೊಂಡು ಬಂದು ನನಗೆ ಕೊಡುತ್ತೆ. ಯಾಕೆ ಅಂತಂದರೆ ಹಿ ಹ್ಯಾಸ್ ವಿಟ್ನೆಸ್ಡ್ ಇಟ್. ಸೊ ಈ ಅರ್ಥದಲ್ಲಿ ನಾವು ಮಾಡುವಂತಹ ಎಲ್ಲ ಕರ್ಮಗಳಿಗೆ ನಮಗೆ ಸಿಗಬೇಕಾದಂತಹ ಫಲಗಳನ್ನು ಸೂಕ್ತ ಸಮಯದಲ್ಲಿ ಯಾವ ಸಂದರ್ಭದಲ್ಲಿ ಈ ಒಂದು ಫಲವನ್ನು ಈ ಜೀವಭಾವ ಹೊತ್ತಂತಹವನು ಹೇಗೆ ಅದನ್ನು ಅನುಭವಿಸಬೇಕು ಅನ್ನುವಂತಹದ್ದು ಡಿಪೆಂಡಿಂಗ್ ಅಪಾನ್ ದಿ ನೇಚರ್ ಆಫ್ ದಿ ಕರ್ಮ ಅಂಡ್ ದಿ ಕರ್ಮ ಫಲ ಅಂತಹವನಿಗೆ ಭಗವಂತ ಒಂದು ಸೂಕ್ತ ಸಮಯದಲ್ಲಿ ಕೊಟ್ಟು ಇದನ್ನು ನೀನು ಅನುಭವಿಸು, ಯು ಅಕ್ಸೆಪ್ಟ್ ದಿಸ್ ಈಸ್ ದಿ ಫಲ ಫಾರ್ ಯುವರ್ ಪ್ರೀವಿಯಸ್ ಕರ್ಮ. ಅದು ಸುಖ ಆಗಿರಬಹುದು, ದುಃಖ ಆಗಿರಬಹುದು. ಅದಕ್ಕೆ ಕರ್ಮಫಲ ಅನ್ನುವಂತಹದ್ದು ನಮ್ಮ ಪಾಲಿಗೆ ಬಂದಾಗ ಪ್ರಸಾದ ಭಾವದಿಂದ ಸ್ವೀಕರಿಸಿದ್ರೆ ಆ ಸಂತೋಷ ಅನ್ನುವಂತಹದ್ದನ್ನು ಕೂಡ ನಾನು ಅನುಭವಿಸಬಹುದಾಗುತ್ತೆ. ಅದೇ ರೀತಿ ಕಷ್ಟ ಅಂತ ಬಂದಾಗ ನನ್ನ ಜೊತೆ ಭಗವಂತ ಇದ್ದಾನೆ ಅನ್ನೋ ಧೈರ್ಯದಲ್ಲಿ ಕೂಡ ವಿ ಕ್ಯಾನ್ ಅಕ್ಸೆಪ್ಟ್ ಇಟ್. ದಟ್ ಈಸ್ ಕಾಲ್ಡ್ ದಿ ಪ್ರಸಾದ ಭಾವ. ಸೊ ಹಿ ಈಸ್ ದಿ ಫಲದಾತ. ಈವನ್ ಭಗವಾನ್ ರಮಣ ಮಹರ್ಷಿಗಳೇನು ಹೇಳ್ತಾರೆ ಅಂತಂದರೆ, ಈ ಕರ್ಮ ಅನ್ನುವಂತಹದ್ದು ಬಂದಾಗ ಕರ್ತುರಾಜ್ಞೆಯ ಪ್ರಾಪ್ಯತೆ ಫಲಂ, ಆ ಒಂದು ಪ್ರಾಪ್ತಿ ನಿನಗೆ ಯಾವ ಸಂದರ್ಭದಲ್ಲಿ ಅದು ಸಿಗಬೇಕು ಅನ್ನುವಂತಹದ್ದು ಹಿ ಡಿಸೈಡ್ಸ್, ದಟ್ ಈಶ್ವರ ಹಿ ಡಿಸೈಡ್ಸ್. ಸೊ ಹೀಗೆ ಜಗತ್ತು ಅಂತ ನಾವೇನು ಹೇಳ್ತೀವಿ, ಈ ಜಗತ್ತು ಕಂಟಿನ್ಯೂಯಸ್ಲಿ ಫಂಕ್ಷನಿಂಗ್, ಅನೇಕ ಚಟುವಟಿಕೆಗಳಿಂದ ಸದಾ ಈ ಜಗತ್ತು ತುಂಬಿರುತ್ತೆ ಅಂತಂದರೆ ಇಟ್ ಈಸ್ ವೆರಿ ಆಕ್ಟಿವ್ ಅಂತ ಅರ್ಥ. ಸೊ ಹೀಗೆ ಜಗತ್ತಿನ ನೇಚರ್ ಈ ರೀತಿ, ಇಟ್ ಈಸ್ ವೆರಿ ಆಕ್ಟಿವ್. ಇಲ್ಲೆಲ್ಲೂ ಕೂಡ ಏನು ನಡೀತಾ ಇಲ್ಲ ಅಂತ ನಾವು ಹೇಳಿ ಜಗತ್ತನ್ನು ನೋಡಿದಾಗ ಜಗತ್ತು ಸ್ತಬ್ಧವಾದಂತಹ ಅನುಭವ ನಮಗೆ ಈವರೆಗೆ ಆಗಿಲ್ಲ. ಸಮಥಿಂಗ್ ಆರ್ ದಿ ಅದರ್, ಸಮಥಿಂಗ್ ಈಸ್ ಗೋಯಿಂಗ್ ಆನ್ ಕಂಟಿನ್ಯೂಯಸ್ಲಿ ಇನ್ ದಿಸ್ ವರ್ಲ್ಡ್. ಅದು ನಾವು ಇಲ್ಲಿವರೆಗೆ ನಮಗೆ ಈ ಅನುಭವ ಆಗಿದೆ. ಎಂದೂ ಕೂಡ ಜಗತ್ತಿನಲ್ಲಿ ಏನೊಂದು ಇಲ್ಲ, ಎಲ್ಲವೂ ಸ್ತಬ್ಧವಾಗಿದೆ ಅಂತ ನಾವು ಎಂದೂ ಕೂಡ ಆ ಅನುಭವ ನಮಗೆ ಸಿಕ್ಕಿಲ್ಲ. ಆದ್ದರಿಂದ ಇಲ್ಲಿ ನಚಿಕೇತನ ಪ್ರಶ್ನೆ ಏನಿದೆ ಅಂತಂದರೆ, ಧರ್ಮ ಮತ್ತು ಅಧರ್ಮಕ್ಕಿಂತ ಬೇರೆಯದೇ ಆದಂತಹ ಯಾವುದಾದರೂ ಇದ್ದರೆ, ಕರ್ತ ಅಕರ್ತ ಅಂತಂದರೆ ಕಾರ್ಯಕಾರಣ, ಕಾಸ್ ಅಂಡ್ ಎಫೆಕ್ಟ್, ಅದಕ್ಕಿಂತ ಭಿನ್ನವಾಗಿರುವಂತಹದ್ದು ಯಾವುದಾದರೂ ಇದ್ದರೆ ಅಂತಹದ್ದನ್ನು ನೀನು ನೋಡಿದ್ಯಾ ಅನ್ನೋದೇ ಆದರೆ ಅದನ್ನು ನನಗೆ ಹೇಳು ಅಂತ ಕೇಳಿರ್ತಾನೆ ನಚಿಕೇತ. ಸೊ ಅದಕ್ಕೆ ಇಲ್ಲಿ ಅವನು ಏನು ಹೇಳ್ತಾ ಇದ್ದಾನೆ, ಈ ಒಂದು ಜಗತ್ತು ಈ ರೀತಿ ಇಷ್ಟೊಂದು ಚಟುವಟಿಕೆಗಳಿಂದ ಏನೋ ಒಂದು ನಡೀತಾನೆ ಇರುತ್ತೆ ನಿರಂತರವಾಗಿ. ಸೊ ಇಲ್ಲಿ ಏನೋ ನಡೀತಾ ಇದೆ ಅಂತ ಅನ್ಕೋಬೇಡ. ಈ ಜಗತ್ತು, ದಿಸ್ ವರ್ಲ್ಡ್ ಈಸ್ ದಿ ಪ್ಲೇ ಆಫ್ ಧರ್ಮ ಅಂಡ್ ಅಧರ್ಮ. ಇಲ್ಲಿ ಏನು ನಡೀತಾ ಇದೆ ಈ ಜಗತ್ತಿನಲ್ಲಿ ಅಂತಂದರೆ, ಒಂದು ಕಡೆ ಧರ್ಮವನ್ನು ನೋಡ್ತೀವಿ, ಒಂದು ಕಡೆ ಅಧರ್ಮವನ್ನು ನೋಡ್ತೀವಿ. ನನ್ನ ಕಣ್ಣಿಗೆ ಯಾವುದೋ ಒಂದು ಅಧರ್ಮ ಅಂತ ಹೇಳ್ತೀನಿ, ಮತ್ತೊಬ್ಬನ ಕಣ್ಣಿಗೆ ಅದು ಧರ್ಮ ಅಂತ ಕಾಣುತ್ತೆ. ಸೊ ಧರ್ಮ ಮತ್ತು ಅಧರ್ಮಕ್ಕಿಂತ ಭಿನ್ನವಾಗಿರುವಂತಹದ್ದು ಯಾವುದು ಅಂತಂದರೆ ಇಟ್ ಈಸ್ ದಿ ಪ್ಲೇ ಆಫ್ ದಿ ವರ್ಲ್ಡ್. ಇದೊಂದು ಜಗತ್ತಿನ ಲೀಲೆ. ಇದು ಆ ಲೀಲೆಯಲ್ಲಿ ಕೆಲವೊಂದುಗಳು ನನಗೆ ಧರ್ಮ ಅಂತ ಅನಿಸುತ್ತೆ, ಮತ್ತೊಬ್ಬನಿಗೆ ಅದು ಅಧರ್ಮ ಅಂತ ಕಾಣುತ್ತೆ. ನಾವು ಅನೇಕ ಸಂದರ್ಭಗಳಲ್ಲಿ ಕೆಲವು ಘಟನೆಗಳು ಜರುಗಿದಾಗ ನಾವೇನು ಹೇಳ್ತೀವಿ ಅಂತಂದರೆ, ಹೀಗಾಗಬಾರ್ದಾಗಿತ್ತು ಅಂತ ನಾವು ಹೇಳ್ತೀವಿ. ಮತ್ತೊಬ್ಬ ಹೇಳ್ತಾನೆ ಹೀಗಾಗಿದ್ದು ಕರೆಕ್ಟ್, ಇದೇ ಕರೆಕ್ಟ್. ಸೊ ಇಲ್ಲಿ ಯಾವ ದೃಷ್ಟಿಯಲ್ಲಿ ಇದು ನನಗೆ ಸರಿ, ಯಾವ ದೃಷ್ಟಿಯಲ್ಲಿ ಇದು ಸರಿ ಇಲ್ಲ ಅಂತ ಅವನಿಗೆ, ದಿಸ್ ಈಸ್ ದ ಪ್ಲೇ ಆಫ್ ದಿ ಜಗತ್. ಜಗತ್ತಿನ ಮಹಿಮೆ. ನನ್ನ ಕಣ್ಣಿಗೆ ಇದು ಸರಿ ಅಂತ ಕಾಣುತ್ತೆ, ಮತ್ತೊಬ್ಬನ ಕಣ್ಣಿಗೆ ಇದು ಇಲ್ಲ, ಇದು ತಪ್ಪು ಅಂತ ಕಾಣುತ್ತೆ. ಸೊ ಅದಕ್ಕೆ ಧರ್ಮ ಮತ್ತು ಅಧರ್ಮಕ್ಕಿಂತ ಭಿನ್ನವಾಗಿರುವಂತಹದ್ದು ಏನಾದರೂ ಇದೆಯಾ, ಇದ್ರೆ ಅದನ್ನು ನೀನು ನೋಡಿದ್ಯಾ, ನೀನು ನೋಡಿರುವಂತಹದ್ದನ್ನ ತತ್ವದ ಅದನ್ನು ನನಗೆ ಹೇಳು ಅಂತ ಕೇಳಿದನು. ಸೊ ದ ವರ್ಲ್ಡ್ ಈಸ್ ದಿ ಪ್ಲೇ ಆಫ್ ಧರ್ಮ ಅಂಡ್ ಅಧರ್ಮ. ದ ಸೇಮ್ ವರ್ಲ್ಡ್ ಈಸ್ ದಿ ಪ್ಲೇ ಆಫ್ ಕಾರ್ಯಕಾರಣ. ಯಾವುದೋ ಒಂದು ಕಾರಣದಿಂದ ಯಾವುದೋ ಒಂದು ಎಫೆಕ್ಟ್,
ಬರುತ್ತೆ. ಒಂದು ಕರ್ಮದಿಂದ ಒಂದು ಕರ್ಮಫಲ ಬರುತ್ತೆ. ಬಂದಂತಹ ಕರ್ಮಫಲ ಒಬ್ಬನಿಗೆ ಅದು ಅನ್ಯಾಯ, ಮತ್ತೊಬ್ಬನಿಗೆ ಅದು ನ್ಯಾಯ. ಕೋರ್ಟಲ್ಲಿ ಒಂದು ಜಡ್ಜ್ಮೆಂಟ್ ಕೊಡ್ತಾರೆ. ಆ ತೀರ್ಪು ಬಂದಾಗ ಅಲ್ಲಿ ಎರಡು ರೀತಿಯ ಫಲಗಳನ್ನು ಎರಡು ಬೇರೆ ಬೇರೆಯವರು ಅನುಭವಿಸಿರ್ತಾನೆ. ಒಬ್ಬ ಇಂತಹವನಿಗೆ ಶಿಕ್ಷೆ ಆಗಬೇಕು ಅಂತ, ಇನ್ನೊಬ್ಬ ಶಿಕ್ಷೆಯಿಂದ ತಪ್ಪಿಸ್ಕೋಬೇಕು, ಶಿಕ್ಷೆ ಆಗಬಾರ್ದು. ಇಲ್ಲಿ ಜಡ್ಜ್ಮೆಂಟ್ ಈಸ್ ದಿ ಒನ್. ಆ ಎಫೆಕ್ಟ್ಸ್ ಎರಡು ರೀತಿಯಲ್ಲಿ ಕಾಣುತ್ತೆ. ಸೊ ದಿಸ್ ಕಾಸ್ ಅಂಡ್ ಎಫೆಕ್ಟ್ ಅಂತ ಇಲ್ಲಿ ಅದಕ್ಕಿಂತ ಭಿನ್ನವಾಗಿರುವಂತಹದ್ದು. ಯಮಧರ್ಮರಾಜ, ನೀ ಏನಾದರೂ ನೋಡಿದ್ಯಾ ಅಂತಂದ್ರೆ ಯಮಧರ್ಮರಾಜ ಹೇಳ್ತಾನೆ, ದಿಸ್ ವರ್ಲ್ಡ್ ಈಸ್ ದಿ ಪ್ಲೇ ಆಫ್ ಕಾರ್ಯಕಾರಣ, ಕರ್ತ ಕರ್ತ. ಅದೇ ರೀತಿ ಈ ಒಂದು ಜಗತ್ತು ಈಸ್ ಎ ಪ್ಲೇ ಆಫ್ ಭೂತ ಅಂಡ್ ಭವಿಷ್ಯ. ಭಗವಂತನನ್ನ ಕಾಲಪುರುಷ ಅಂತ ಕರಿತೀವಿ. ಸೊ ಅವನಿಗೆ ಟೈಮ್ ಇಲ್ಲ. ಟೈಮ್ ಅನ್ನುವಂತಹದ್ದು ಅವನು ಸಮಯವನ್ನ ಗೆದ್ದಿರೋನವನು. ಸೊ ಆ ಸಮಯ ಏನು ಅನ್ನುವಂತಹದ್ದು ನಮಗೆ ಅನುಭವ ಆಗ್ತಾ ಇದೆ. ಅದರಿಂದ ಅವನು ಹೇಳ್ತಾನೆ, ದಿಸ್ ವರ್ಲ್ಡ್ ಈಸ್ ದಿ ಪ್ಲೇ ಆಫ್ ಭೂತ ಅಂಡ್ ಭವಿಷ್ಯ. ಭೂತ ಅಂತಂದ್ರೆ ಹಿಂದೆ ಆಗಿರುವಂತಹದ್ದು, ಭವಿಷ್ಯ ಅಂತಂದ್ರೆ ಮುಂದೆ ಆಗುವಂತಹದ್ದು. ಫಾರ್ ಎಕ್ಸಾಂಪಲ್, ಒಂದು ಎತ್ತರದ ಸ್ಥಳದಲ್ಲಿ ಒಬ್ಬ ಇರ್ತಾನೆ, ಅದಕ್ಕಿಂತ ಕೆಳಭಾಗದಲ್ಲಿ ಮತ್ತೊಬ್ಬ ಇರ್ತಾನೆ. ಇಬ್ರು ಕೂಡ ಎದುರುಗಡೆ ನೋಡ್ತಾ ಇರ್ತಾರೆ. ಮೇಲ್ಗಡೆ ಇದ್ದಂತಹ ವ್ಯಕ್ತಿಗೆ ಬಹಳ ದೂರದಿಂದ ಯಾರೋ ಬರ್ತಾ ಇರೋದು ಕಾಣುತ್ತೆ. ಕೆಳಗಡೆ ಇದ್ದಂತಹ ವ್ಯಕ್ತಿಗೆ ಅವನ ಹತ್ರ ಬಂದಾಗ ಅದು ಕಾಣುತ್ತೆ. ಅಲ್ಲಿ ನಡೆದಂತಹ ಪ್ರಕ್ರಿಯೆ ಏನು, ಒಬ್ಬ ಮನುಷ್ಯ ಅಷ್ಟು ದೂರದಿಂದ ಬರ್ತಾ ಇದ್ದಾನೆ. ಆದರೆ ಮೇಲಿದ್ದಂತಹ ವ್ಯಕ್ತಿಗೆ ಆ ಮನುಷ್ಯನನ್ನು ನೋಡಿದ್ದು ನಾನು ಆಗ್ಲೇ ನೋಡಿದೆ, ಬಿಕಾಸ್ ಅವನ ಎತ್ತರದ ಜಾಗದಲ್ಲಿದ್ದ, ನಾನು ಆಗ್ಲೇ ನೋಡಿದೆ, ಅವನಲ್ಲಿ ನಡ್ಕೊಂಡ್ ಬರ್ತಾ ಇದ್ದ. ಕೆಳಮಟ್ಟದಲ್ಲಿದ್ದವನು ಹೇಳ್ತಾನೆ, ಇಲ್ಲ ಆಗಲ್ಲ, ಅವನು ಈಗ ಬಂದ ನೋಡಿ, ಇಲ್ಲೇ ಇದ್ದಾನೆ. ಸೊ ಇಟ್ ಈಸ್ ದಿ ಪ್ಲೇ ಆಫ್ ದಿ ಜಗತ್. ಭೂತ ಅಂಡ್ ಭವಿಷ್ಯ ಈಸ್ ದಿ ಪ್ಲೇ ಆಫ್ ದಿ ಜಗತ್. ದೆರ್ ಈಸ್ ನಥಿಂಗ್ ಕಾಲ್ಡ್ ಭೂತ ಅಂಡ್ ಭವಿಷ್ಯ. ಸಮಯದ ಅವಕಾಶದಲ್ಲಿ ಈ ಜಗತ್ತಿನ ಆಶ್ರಯದಲ್ಲಿ ದಿ ಪ್ಲೇ ಆಫ್ ಪಾಪ, ಪುಣ್ಯ, ಕಾರ್ಯ, ಕಾರಣ, ಇಂತಹ ಅನೇಕ ಲೀಲೆಗಳು ಇಲ್ಲಿ ನಡೀತಾ ಇದೆ, ನಿರಂತರವಾಗಿ ನಡೀತಾ ಇದೆ. ಇಲ್ಲಿ ನಚಿಕೇತ ಕೇಳ್ತಾ ಇರುವಂತಹದ್ದು ಕೂಡ ಅದೇ ಪ್ರಶ್ನೆ. ಧರ್ಮ ಮತ್ತು ಅಧರ್ಮಕ್ಕಿಂತ ಬೇರೆಯದು ಯಾವುದಿದೆಯೋ, ಕಾರ್ಯಕಾರಣಕ್ಕಿಂತ ಬೇರೆಯದು ಯಾವುದಿದೆಯೋ, ಯಾವುದೋ ಒಂದು ಇರಲೇಬೇಕು ಅಂತಹದ್ದು. ಹಾಗೂ ಭೂತಕಾಲ, ಭವಿಷ್ಯಕಾಲ ಅಂತ ಏನಿದೆ, ಅದಕ್ಕಿಂತ ಭಿನ್ನವಾಗಿರುವಂತಹದ್ದು ಮತ್ತೊಂದು ಯಾವುದೋ ಒಂದು ಇರಬಹುದು. ಅದು ಇದೆ ಅನ್ನುವಂತಹದ್ದೇ ಆದರೆ, ಯಮಧರ್ಮರಾಜ ನೀನು ಮಹಾನುಭಾವಿ, ಯು ಆರ್ ಎ ಗ್ರೇಟ್ ಟೀಚರ್, ನಿನಗೆಲ್ಲ ಅನುಭವ ಆಗಿದೆ. ಯಾವುದೋ ಅಂತಹ ಒಂದು ಸತ್ಯ ಇದೆ ಅಂತ ಮಾತ್ರ ನನಗೆ ಗೊತ್ತು, ಆದರೆ ಆ ಸತ್ಯದ ಸ್ವರೂಪದ ಜ್ಞಾನ ನಿನಗೆ ಗೊತ್ತಿದೆ. ಸೊ ಯು ಆರ್ ಎ ಟೀಚರ್, ಯು ಮಸ್ಟ್ ಬಿ ನೋಯಿಂಗ್ ದಟ್. ಸೊ ಅದರಿಂದ ನಾನು ನಿನ್ನಲ್ಲಿ ಕೇಳ್ಕೊತಾ ಇದ್ದೀನಿ, ಅಂತಹದ್ದು ಇದೆ ಅನ್ನೋದೇ ಆದರೆ ತತ್ ಯತ್ ಪಶ್ಯಸಿ, ಅಂತಹದನ್ನು ನೀನು ನೋಡಿದ್ರೆ ತತ್ವದ, ಅದನ್ನು ನನಗೆ ಹೇಳು. ಇದು ಹೇಗೆ ಅಂತಂದ್ರೆ, ದೇರ್ ಈಸ್ ನೋ ಅದರ್ ವೇ ಅಂತ ಹೇಳ್ಬಿಡ್ತೀವಿ. ಕೆಲವು ಸಂದರ್ಭದಲ್ಲಿ ಇಲ್ಲಪ್ಪ ನನಗೆ ಬೇರೆ ದಾರಿ ಕಾಣಿಸ್ಲೇ ಇಲ್ಲ, ಹಾಗಾಗಿ ನಾನು ಹೀಗೆ ಮಾಡಬೇಕಾಯಿತು. ಏನೋ ಒಂದು ಮಾಡಿದಾಗ ಯಾಕೆ ಈ ಥರದ್ದಾಯಿತು, ಯಾಕೆ ಹಿಂಗೆ ಮಾಡಿದೆ ಅಂತ ಕೇಳಿದಾಗ ನನಗೆ ಬೇರೆ ದಾರಿ ಇರಲಿಲ್ಲ, ಅನ್ಯ ಮಾರ್ಗ ನನ್ನ ಕಣ್ಣಿಗೆ ಕಾಣಿಸ್ಲೇ ಇಲ್ಲ, ಇದ್ದಿದ್ದು ದಾರಿ ಇದೊಂದೇ, ನಾ ಇದನ್ನು ಆಯ್ಕೆ ಮಾಡ್ಕೊಳ್ಳೋದು ಬಿಟ್ಟರೆ ನನಗೆ ಬೇರೊಂದು ಕಾಣಿಸ್ಲಿಲ್ಲ. ಸೊ ನಾನು ಐ ಹ್ಯಾವ್ ಟು ವಾಕ್ ಇನ್ ಟು ದಿಸ್ ಪಾತ್. ಆ ರೀತಿಯಲ್ಲಿ ಇಲ್ಲಿ ನಚಿಕೇತ ಏನು ಕೇಳ್ತಾ ಇದ್ದಾನೆ ಅಂತಂದರೆ, ಬಿಕಾಸ್ ಇಲ್ಲಿ ಅವನು ಕೇಳಿರುವ ಪ್ರಶ್ನೆಯ ಹಿನ್ನೆಲೆಯಲ್ಲಿ ದಿ ಕರ್ಮ ಥಿಯರಿ ಅದು ಎಕ್ಸ್ಪ್ಲೋರ್ ಆಗಿದೆ, ಅದರ ರಹಸ್ಯ ಏನು ಅನ್ನುವಂತಹದ್ದು. ಧರ್ಮ ಅಧರ್ಮ ಅದು ಕೂಡ ಹೊರಬರ್ತಾ ಇದೆ.
ಪಾಪ ಪುಣ್ಯ. ಸೊ ಇವೆಲ್ಲವುಗಳು ಈ ಜಗತ್ತಿನಲ್ಲಿ ತುಂಬಿ ನಮ್ಮ ಕಣ್ಣಿಗೆ ಭಿನ್ನ ಭಿನ್ನವಾಗಿ ಕಾಣಿಸ್ತಾ ಇದೆ. ಸೊ ಇದರ ಪರಿಣಾಮ ಒಬ್ಬ ಮನುಷ್ಯ ಯಾವೆಲ್ಲ ರೀತಿಯಲ್ಲಿ ಅವನು ಅನುಭವಿಸ್ತಾನೆ, ಅದನ್ನು ಕುರಿತು ಇಲ್ಲಿ ಇಂತಹ ಪ್ರಶ್ನೆಯನ್ನು ಮಾಡಿದೆ. ನನಗೆ ಬೇರೆ ದಾರಿನೇ ಇಲ್ಲ ಅಂತ ಅನ್ನಿಸ್ತಾ ಇದೆ. ಬಿಕಾಸ್ ದ ವೇದಾಂತ ಅಥವಾ ಶಾಸ್ತ್ರ ಗ್ರಂಥಗಳು ಏನು ಹೇಳುತ್ತೆ, ಒಬ್ಬ ಗುರು ಏನು ಹೇಳ್ತಾನೆ ಅಂತಂದ್ರೆ, ನೋಡಪ್ಪ, ನೀನು ಪುಣ್ಯದ ಕೆಲಸವನ್ನ ಮಾಡಿದ್ರೆ ನೀನು ಪುಣ್ಯವನ್ನು ಸಂಪಾದನೆ ಮಾಡ್ಕೊಂಡಂಗಾಗತ್ತೆ. ಆ ಒಂದು ಪುಣ್ಯದ ಕರ್ಮಗಳ ಕಾರಣದಿಂದ ನೀನು ಸಾಕಷ್ಟು ಪುಣ್ಯವನ್ನು ಸಂಪಾದನೆ ಮಾಡ್ಕೊಂಡಂಗಾಗತ್ತೆ. ಯಾಕೆಂತಂದರೆ ಒಂದು ಕರ್ಮ ಅಂತ ಹೇಳಿದಾಗ ಅದಕ್ಕೆ ಫಲ ಇರುತ್ತೆ. ಸೊ ಮಾಡೋವಂತಹದ್ದು ಒಳ್ಳೊಳ್ಳೆ ಕರ್ಮಗಳನ್ನು ನೀನು ಮಾಡಿದ್ರೆ ನಿನಗೆ ಬಹಳ ಪುಣ್ಯ ಸಿಗುತ್ತೆ, ತುಂಬ ಹೆಚ್ಚಿನ ಪುಣ್ಯವನ್ನು ನೀನು ಸಂಪಾದನೆ ಮಾಡಬಹುದು. ಹೆಚ್ಚಿನ ಪುಣ್ಯವನ್ನು ಸಂಪಾದನೆ ಮಾಡಿದ್ರೆ ಮ್ಯಾಕ್ಸಿಮಮ್ ಬೆನಿಫಿಟ್ ಏನು? ಅಂತಹ ಸೂಕ್ಷ್ಮವಾದ ಪ್ರಶ್ನೆಯನ್ನು ಇಲ್ಲಿ ಮಾಡಿರುವಂತಹದ್ದು ನಚಿಕೇತ. ಸೊ ಹೆಚ್ಚು ಪುಣ್ಯದ ಕರ್ಮಗಳನ್ನು ಮಾಡೋದ್ರಿಂದ ಹೆಚ್ಚು ಪುಣ್ಯವನ್ನು ಸಂಪಾದನೆ ಮಾಡಿ ಆಗಿದೆ. ಹೆಚ್ಚು ಪುಣ್ಯದ ಸಂಪಾದನೆಯ ಕಾರಣದಿಂದ ಒಂದು ಸ್ವರ್ಗ, ದೇವಲೋಕ, ಬ್ರಹ್ಮಲೋಕ ಅಥವಾ ಒಂದು ಉತ್ತಮ ಲೋಕವನ್ನು ಹೋಗಿ ನಾನು ಸೇರಬಹುದು. ಬಟ್ ಇಟ್ ಈಸ್ ನಾಟ್ ಮೋಕ್ಷ. ಒಂದು ಉತ್ತಮವಾದ ಲೋಕಕ್ಕೆ ನಾನು ಹೋದ ನಂತರದಲ್ಲಿ ಸಮಯ ಕಳೀತಾ ಅದರ ಜೊತೆಯಲ್ಲಿ ನನ್ನ ಪುಣ್ಯದ ಕರ್ಮಗಳು ಕೂಡ, ಆ ಒಂದು ಪುಣ್ಯದ ಕರ್ಮದ ಗಂಟು ಅದು ಕೂಡ ಕರಗ್ತಾ ಬರುತ್ತೆ. ನಾನು ಯಾವುದೇ ಲೋಕಕ್ಕೆ ಹೋಗಿದ್ರೂ ಕೂಡ ಅಲ್ಲಿ ನನ್ನ ಪುಣ್ಯ ಅನ್ನುವಂತಹದ್ದು ಸಂಪೂರ್ಣವಾಗಿ ಖಾಲಿಯಾದ ನಂತರದಲ್ಲಿ ನಾನು ಆ ಲೋಕದಿಂದ ಬರಲೇಬೇಕು. ಹೇಗೆ ಅಂದರೆ, ಬ್ಯಾಂಕ್ ಬ್ಯಾಲೆನ್ಸ್ ಇರೋವರೆಗೂ ನಾವು ಏನು ಬೇಕಾದ್ರೂ ಪರ್ಚೇಸ್ ಮಾಡ್ತಾ ಹೋಗ್ಬೋದು, ಖರ್ಚು ಮಾಡ್ತಾ ಹೋಗ್ಬೋದು. ಇನ್ನು ನಮ್ಮ ಅಕೌಂಟಲ್ಲಿ ದುಡ್ಡಿಲ್ಲ ಅಂತಂದಾಗ, ನಾವಿನ್ನೇನು ಖರ್ಚು ಮಾಡೋಕ್ಕಾಗದೇ ಇಲ್ಲ ಅಂದಾಗ ಕೈ ಕಟ್ಕೊಂಡು ನಿಂತ್ಕೋಬೇಕಾಗುತ್ತೆ. ಅಂದರೆ ವಾಪಸ್ ಯಥಾಸ್ಥಾನ. ಸೊ ಇಲ್ಲಿ ಹೆಚ್ಚು ಪುಣ್ಯವನ್ನು ಸಂಪಾದನೆ ಮಾಡಿ ಒಂದು ಉತ್ತಮ ಲೋಕವನ್ನು ಹೋಗಿ ಸೇರಿದ ನಂತರದಲ್ಲಿ ಪುಣ್ಯ ಖಾಲಿಯಾದಾಗ ನಾನು ಮತ್ತೆ ಅನ್ಯ ಮಾರ್ಗವಿಲ್ಲದೆ, ಬೇರೆ ದಾರಿ ಇಲ್ಲದೆ ನಾನು ಇಲ್ಲಿಗೆ ಬರಬೇಕಾಯಿತು. ಅಥವಾ ನಾನು ಪುಣ್ಯದ ಕರ್ಮಗಳನ್ನೇ ಮಾಡಲಿಲ್ಲ, ಮಾಡಿರುವಂತಹದ್ದೆಲ್ಲ ಪಾಪದ ಕರ್ಮಗಳು. ಪಾಪದ ಕರ್ಮಗಳ ಕಾರಣದಿಂದ ಹೆಚ್ಚು ಪಾಪದ ಫಲಗಳನ್ನು ನಾನು ಸಂಪಾದನೆ ಮಾಡ್ಕೊಂಡ್ಬಿಟ್ಟೆ. ಆಗ ನನಗೆ ಸಿಗುವಂತಹ ಲೋಕ ಯಾವುದು? ನರಕ ಅಥವಾ ಅದಕ್ಕಿಂತ ನೀಚ ಅಂತಂದ್ರೆ ಇನ್ನೂ ಕೆಳಗಿನ ಲೋಕ, ಇನ್ನು ನೀಚ ಲೋಕಗಳ ಪ್ರಾಪ್ತಿ ನನಗಾಗತ್ತೆ. ಅಲ್ಲಿಗೆ ಹೋದ ನಂತರದಲ್ಲಿ ಅದು ನರಕ ಇರಬಹುದು ಅಥವಾ ಅದಕ್ಕಿಂತ ಹೀನವಾದ ಮತ್ತೊಂದು ಲೋಕ ಇರಬಹುದು. ಅಲ್ಲಿಗೆ ಹೋದಾಗ ಈ ಪಾಪದ ಫಲಗಳು ಕೂಡ ಕ್ರಮೇಣ ನಾನು ಅಲ್ಲಿ ಸಿಗುವಂತಹದ್ದೆಲ್ಲವನ್ನ ಅನುಭವಿಸ್ತಾ ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ. ನನ್ನ ಎಲ್ಲ ಪಾಪದ ಫಲಗಳು ಕೂಡ ಕ್ಷೀಣವಾಗುತ್ತೆ. ಅಲ್ಲಿ ಇನ್ನೇನು ಉಳ್ಕೊಂಡಿಲ್ಲ. ಆಗ್ಲೂ ಕೂಡ ನಾನು ಇದೇ ಲೋಕಕ್ಕೆ ಬರಬೇಕು. ಸಿಗತ್ತೀಯ ನಚಿಕೇತನ ಪ್ರಶ್ನೆ ಏನು ಅಂತಂದ್ರೆ, ಇಲ್ಲಿ ನನಗೆ ಅನ್ಯ ಮಾರ್ಗವೇ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾನೆ. ಸೊ ನನಗೇನು ತೋಚ್ತಾ ಇಲ್ಲ, ಯು ಗೈಡ್ ಮೀ ಅಂತ ಯಮಧರ್ಮರಾಜನನ್ನು ಕೇಳಿದ್ದಾನೆ. ಈಗ ಪಾಪದ ಕರ್ಮ ಅಂಡ್ ಪುಣ್ಯದ ಕರ್ಮ ಈಸ್ ದಿ ಪ್ಲೇ ಆಫ್ ದಿ ಜಗತ್ ಅಂತ ನೀನು ಹೇಳಿದ್ಯಾ. ಇಲ್ಲಿ ಇವೆರಡರಲ್ಲಿ ಏನೋ ಒಂದು ಮಾಡಬೇಕು. ನಾನು ಪುಣ್ಯದ ಕರ್ಮಗಳನ್ನು ಮಾಡಿ ಪುಣ್ಯವನ್ನು ಸಂಪಾದನೆ ಮಾಡಿಕೊಂಡು ಒಂದು ಉತ್ತಮವಾದ ಲೋಕವನ್ನು ಹೋಗಿ ಸೇರ್ತೀನಿ. ಆ ನಂತರದಲ್ಲಿ ನನ್ನ ಪುಣ್ಯಗಳೆಲ್ಲ ಖಾಲಿಯಾದಾಗ ನಾನು ಮತ್ತೆ ಹಿಂತಿರುಗಿ ಐ ಹ್ಯಾವ್ ಟು ಕಮ್ ಬ್ಯಾಕ್ ಟು ದಿಸ್ ವರ್ಲ್ಡ್. ಅದೇ ರೀತಿ ನಾನು ಪುಣ್ಯವನ್ನು ಮಾಡಲಿಲ್ಲ, ಪಾಪದ ಕರ್ಮಗಳನ್ನು ಮಾಡಿದೆ,
ಅದಕ್ಕೆ ತಕ್ಕಂತಹ ಫಲಗಳು, ಅದನ್ನೇನು ನಮ್ಮ ಪುರಾಣಗಳಲ್ಲಿ ಶಿಕ್ಷೆ ಅಂತ ಹೇಳ್ತಾರೆ, ಅಂತಹದ್ದು ಎಲ್ಲವನ್ನ ಅನುಭವಿಸಿ ಆಯಿತು, ಮಾಡಿದ್ದುಣ್ಣ ಮಹಾರಾಯ ಅಂತ ಹೇಳಿ ನಾ ಏನೇನು ಮಾಡಿದೆ ಅದಕ್ಕೆ ತಕ್ಕಂತೆ ಎಲ್ಲ ಎಷ್ಟೋ ಜನ್ಮಗಳಲ್ಲಿ ಅವೆಲ್ಲವನ್ನ ಅನುಭವಿಸಿ ಎಲ್ಲವನ್ನ ನಾನು ಕಳ್ಕೊಂಡಾಯಿತು. ಎಲ್ಲವನ್ನ ಕಳ್ಕೊಂಡಾಯಿತು ಅಂತ ಅಂದ್ಬಿಟ್ಟು ನಾನು ಮುಕ್ತಿ ಸಿಗ್ತಾ ಇಲ್ಲ. ಐ ಕೇಮ್ ಬ್ಯಾಕ್ ಟು ದ ಸೇಮ್ ವರ್ಲ್ಡ್. ಮತ್ತೆ ನಾನು ಇಲ್ಲಿಗೆ ಬಂದೆ. ಸೊ ಇದನ್ನ ನೋಡಿದ್ರೆ ನನಗೆ ಬೇರೆ ದಾರಿನೇ ಇಲ್ಲ. ಪಾಪ ಮಾಡಿದ್ರು ಇದಕ್ಕೆ ಇಲ್ಲೇ ಬರಬೇಕು, ಪುಣ್ಯ ಮಾಡಿದ್ರು ಇಲ್ಲಿಗೆ ಬರಬೇಕು. ಸೊ ಎಲ್ಲೂ ಕೂಡ ನಾನು ಶಾಶ್ವತವಾಗಿಲ್ಲ. ನರಕದಲ್ಲೂ ಶಾಶ್ವತವಾಗಿಲ್ಲ, ಸ್ವರ್ಗದಲ್ಲೂ ನಾನು ಶಾಶ್ವತವಾಗಿಲ್ಲ. ನಾ ಎಲ್ಲಿಗೆ ನನ್ನನ್ನು ಕರ್ಕೊಂಡು ಹೋದ್ರೂ ಮತ್ತೆ ನಾನು ಹಿಂತಿರುಗಿ ಇಲ್ಲಿಗೆ ಬರಲೇಬೇಕು. ಸೊ ಇಲ್ಲಿ ಒಟ್ಟು ಮಾನವ ಕುಲವನ್ನ, ಮನುಷ್ಯರ ಸ್ಥಿತಿಗತಿಯನ್ನು ಕುರಿತು ಎಲ್ಲರ ಪ್ರಶ್ನೆ ಅನ್ನುವಂತೆ ಇಲ್ಲಿ ನಚಿಕೇತ ಕೇಳ್ತಾ ಇದ್ದಾನೆ. ಸೊ ಯಮಧರ್ಮರಾಜ, ವಿ ಹ್ಯಾವ್ ನೋ ಚಾಯ್ಸ್. ಇದೊಂದು ರೀತಿಯ ಸರಪಳಿ, ಇದೊಂದು ರೀತಿಯ ಬಂಧನ, ವಿಶೇಷ ಸರ್ಕಲ್ ಇದು. ಈ ಸರಪಳಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಆಗ್ತಾನೆ ಇಲ್ಲ. ಯಾಕೆಂತಂದ್ರೆ ಮನುಷ್ಯನಾಗಿ ಭೂಮಿಗೆ ಬಂದಿದ್ದೀನಿ ಅಂತಂದ್ಮೇಲೆ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಏನೋ ಒಂದು ಕರ್ಮದಲ್ಲಿ ತೊಡಗ್ತೀನಿ, ಕರ್ಮಕ್ಕೆ ತಕ್ಕಂಥ ಫಲವನ್ನು ಅನುಭವಿಸ್ತೀನಿ, ತಿರ್ಗಾ ಇಲ್ಲಿಗೆ ಬರ್ತೀನಿ. ಸೊ ಏನಿದು, ಎಲ್ಲಿ ಹೋದರೂ ಇಲ್ಲಿಗೆ ಬರ್ತಾ ಇದ್ದೀನಲ್ಲ. ಅದಕ್ಕೆ ಅವನು ಇಲ್ಲಿ ನಚಿಕೇತ ಪ್ರಶ್ನೆ ಮಾಡ್ತಾ ಇದ್ದಾನೆ, ಎಲ್ಲಿಯವರೆಗೆ ಈ ಮನುಷ್ಯ ಈ ರೀತಿ ಬದುಕಬೇಕು ಯಮರಾಜ? ಪುಣ್ಯ ಮಾಡಿದ್ರು ಮತ್ತೆ ಇಲ್ಲಿಗೆ ಬರಬೇಕು, ಪಾಪ ಮಾಡಿದ್ರು ಇಲ್ಲಿಗೆ ಬರಬೇಕು. ಮನುಷ್ಯನಿಗೆ ಮುಕ್ತಿ ಅನ್ನೋದು ಇಲ್ವಾ? ಹಾಗಾದರೆ ಎಲ್ಲಿಯವರೆಗೆ ಅವನು ಈ ರೀತಿ ಬದುಕಬೇಕು? ಇದಕ್ಕೆ ಕೊನೆ ಎಂದು. ಹೇಗೆ ಅಂತಂದರೆ ನಮ್ಮ ಸ್ವಾಮೀಜಿ ಹೇಳ್ತಾ ಇದ್ರು, ಜೈಂಟ್ ವೀಲ್ ಅಂತ ನಾವು ಎಕ್ಸಿಬಿಷನ್ನು ಎಲ್ಲ ಜಾತ್ರೆಗಳನ್ನು ನೋಡ್ತೀವಿ. ತಿರುಗ್ತಾ ಇರುತ್ತೆ ಚಕ್ರ, ದೊಡ್ಡದಾಗಿದೆ, ಅಲ್ಲೆಲ್ಲ ತೊಟ್ಲುಗಳು. ಯಾವ ತೊಟ್ಲಲ್ಲಿ ಹೋಗಿ ಕೂತ್ಕೊಂಡು ಅದೆಷ್ಟೇ ಸ್ಪೀಡಾಗಿ ತಿರುಗಿದ್ರೂ ತಿರುಗ್ತಾ ಇರೋಂತಹ ಚಕ್ರ ನನಗೆ ಬೇರೆ ಯಾವುದೇ ಡೆಸ್ಟಿನೇಷನ್ ಕರ್ಕೊಂಡು ಹೋಗೋದಿಲ್ಲ. ಮತ್ತೆ ನಾ ಯಾವ ಜಾಗದಲ್ಲಿ ಯಾವ ತೊಟ್ಲಿಗೆ ಹತ್ತದೆ ಅದೇ ಜಾಗದಲ್ಲಿ ಅದು ಬಂದು ನಿಂತ್ಕೊಂಡಾಗ ಆ ತೊಟ್ಲಿಂದ ನಾನು ಇಳಿಬೇಕು. ಸೊ ಬೇರೆ ದಾರಿ ಇಲ್ಲ. ಸೊ ಡೆಸ್ಟಿನೇಷನ್ನೇ ಕಾಣ್ತಾ ಇಲ್ಲ, ನನಗೆ ಉದ್ದೇಶನೇ ಗೊತ್ತಾಗ್ತಾ ಇಲ್ಲ. ಪಾಪದ ಕರ್ಮ ಮತ್ತು ಪುಣ್ಯದ ಕರ್ಮ ಅಂತಂದ್ರೆ ಅದು ಕೂಡ ಇದೇ ರೀತಿ ಇದೆ ಯಮಧರ್ಮರಾಜ. ಸೊ ಇದು ಪಾಪ ಯಾಕೆ ಮಾಡ್ತಾ ಇದ್ದೀವಿ, ಹಾಗಾದರೆ ಪುಣ್ಯ ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ, ಹಿ ಸೇಸ್ ಇಟ್ ಈಸ್ ದಿ ಪ್ಲೇ ಆಫ್ ದಿ ಮಾಯಾ. ಮಾಯೆಗೆ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ನಾನು. ಯಾವುದನ್ನೋ ನೋಡ್ತೀನಿ, ಇದು ಪುಣ್ಯದ ಕರ್ಮ ಅಂತ ಹೇಳಿ ಅದನ್ನು ಮಾಡ್ತೀನಿ, ಆದರೆ ಅದು ಮಾಯೆ, ಅದು ಅನ್ಯಾಯ, ಅದು ನನಗೆ ಗೊತ್ತಿಲ್ಲ. ನಾನು ಪುಣ್ಯ ಅಂದ್ಕೊಂಡು ಮಾಡಿಬಿಟ್ಟೆ. ಇನ್ಯಾವುದೋ ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ ಗೊತ್ತು ಅಂತ ಅಂದ್ಕೊಂಡು ಮಾಡ್ತಾ ಇದ್ರೂ ಎಲ್ಲೋ ಒಂದು ಕಡೆ ಆ ಒಂದು ಸೂಕ್ತ ಸಮಯದಲ್ಲಿ ನಮ್ಮಿಂದ ಅಂತಹದ್ದು ಆಗಬಾರ್ದು ಅಂತಂದರೆ ಅದು ದಿಕ್ಕು ತಪ್ಪಿಸಿ ಆ ಕರ್ಮವನ್ನು ಮಾಡಿಸದೆ ಮತ್ತೊಂದು ಕರ್ಮವನ್ನು ಮಾಡಿಸುತ್ತೆ. ಸೊ ಇಟ್ ಈಸ್ ದಿ ಪ್ಲೇ, ಇಟ್ ಈಸ್ ದಿ ಮಾಯಾ. ಆ ಮಾಯೆಗೆ ನೀನು ಸಿಕ್ಕಾಕೊಂಡಿರೋದ್ರಿಂದ ನೀನು ಏನು ಮಾಡ್ತಾ ಇದೀಯಾ, ಎಲ್ಲಿಗೆ ಹೋಗ್ತಾ ಇದೀಯಾ, ಎಲ್ಲಿಂದ ಬರ್ತಾ ಇದೆಯಾ, ಯಾವುದು ಪಾಪ, ಯಾವುದು ಪುಣ್ಯ, ಧರ್ಮ ಯಾವುದು, ಅಧರ್ಮ ಯಾವುದು, ಯಾವುದು ಕಾರ್ಯ, ಯಾವುದು ಪರಿಣಾಮ, ಇದ್ಯಾವುದು ಗೊತ್ತಾಗ್ತಾ ಇಲ್ಲ. ಇಟ್ ಈಸ್ ಮಾಯಾ. ಸೊ ಈ ಮಾಯೆ ಹೇಗೆ ಅಂತಂದರೆ, ಮನುಷ್ಯ ದೇಹದಲ್ಲಿ ರಿಮೈನಿಂಗ್ ಇನ್ ದಿ ಜೀವಭಾವ, ಆ ದೇಹದಲ್ಲಿ ಅವನು ಜೀವಭಾವ ಅಂತ ಹೇಳಿ ಬಂದಿಯಾಗಿ ಹೋಗಿದ್ದಾನೆ. ದೇಹವನ್ನು ಅಪ್ಪಿಕೊಂಡು ಈ ದೇಹದಿಂದ ಹೊರಗಡೆ ಬಂದರೆ ಹೆಂಗಪ್ಪ ನನ್ನ ಕತೆ, ನಾನು ಅಂತಂದ್ರೆ ಈ ದೇಹ ಅಂತ ಹೇಳಿ ರಿಮೈನಿಂಗ್ ಇನ್ ದಿ ಜೀವಭಾವ ಅವನು ಒದ್ದಾಡ್ತಾ ಇದ್ದಾನೆ. ಜೀವಭಾವದಲ್ಲಿ ಅವನು ಸಿಕ್ಕಾಕೊಂಡು ತನಗೆ ಸಿಕ್ಕಂತಹ ಶರೀರವನ್ನು ತಾನು ಅಂತ ತಿಳ್ಕೊಂಡು ಮಾಯೆಗಳನ್ನು ಅರ್ಥ ಮಾಡ್ಕೊಳ್ದೆ, ಪಾಪ ಪುಣ್ಯಗಳನ್ನು ಅರ್ಥ ಮಾಡ್ಕೊಳ್ದೆ, ಧರ್ಮ ಅಧರ್ಮವನ್ನು ಅರ್ಥ ಮಾಡ್ಕೊಳ್ದೆ, ಕಾರ್ಯ ಕಾರಣಗಳನ್ನು ಅರ್ಥ ಮಾಡ್ಕೊಳ್ದೆ, ಮತ್ತೆ ಇದೇ ಸರಪಳಿನಲ್ಲಿ ಸಿಕ್ಕಾಕೊಂಡು ಹುಟ್ಟುತ್ತಾ ಇದ್ದಾನೆ, ಸಾಯ್ತಾ ಇದ್ದಾನೆ, ಹುಟ್ಟುತ್ತಾ ಇದ್ದಾನೆ, ಸಾಯ್ತಾ ಇದ್ದಾನೆ. ಪ್ರತಿ ಹುಟ್ಟಿನ ನಂತರ ಕರ್ಮವನ್ನು ಮಾಡುವಂತಹದ್ದು, ಫಲಗಳನ್ನು ಸಂಪಾದನೆ ಮಾಡಿಕೊಳ್ಳುವಂತಹದ್ದು, ಆ ಫಲಗಳನ್ನು ಖರ್ಚು ಮಾಡುವಂತಹದ್ದು, ಮತ್ತೆ ಈ ಲೋಕಕ್ಕೆ ಬರುವಂತಹದ್ದು. ಸೊ ಇದಕ್ಕೆ ಬಿಡುಗಡೆ ಏನು, ಯಾವಾಗ? ಸೊ ಇದು
ಈ ಮಾಯೆ ಅವನನ್ನು ಹೇಗೆ ಬಂಧಿಸಿದೆ ಮನುಷ್ಯನನ್ನ ಅಂತಂದರೆ, ಗೋಯಿಂಗ್ ಥ್ರೂ ದಿ ಕರ್ಮಫಲ ಎಗೇನ್ ಆ್ಯಂಡ್ ಅಗೇನ್, ಮತ್ತೆ ಮತ್ತೆ ಅದನ್ನೇ ಅನುಭವಿಸ್ತಾ ಉತ್ತಮ ಲೋಕ, ಸ್ವರ್ಗಲೋಕ, ಬ್ರಹ್ಮಲೋಕ, ಎಲ್ಲೇ ಹೋದರೂ ಕೂಡ ಅವನು ಹೀಗೆ ತಿರುಗಿ ಬರಬೇಕಾಗತ್ತೆ. ಎಲ್ಲೂ ಕೂಡ ಅವನಿಗೆ ಪರ್ಮನೆಂಟ್ ಪ್ಲೇಸ್ ಅನ್ನುವಂತಹದ್ದೇ ಇಲ್ಲ. ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ. ಸೊ ಇದಕ್ಕೆ ಏನಾದರೂ ಒಂದು ದಾರಿ ಇದೆಯಾ ಯಮಧರ್ಮರಾಜ? ನನಗೆ ಕಾಣಿಸ್ತಾ ಇರೋದು ಬೇರೆ ದಾರಿ ಕಾಣಿಸ್ತಾ ಇಲ್ಲ. ಮನುಷ್ಯ ಈ ರೀತಿ ಸಿಗಾಕೊಂಡ್ಬಿಟ್ಟಿದ್ದಾನೆ. ಸೊ ಮನುಷ್ಯನ ಕಣ್ಣಿಗೆ ಕಾಣ್ತಾ ಇರುವಂತಹ ಈ ಒಂದು ದಾರಿಯನ್ನು ಹೊರತುಪಡಿಸಿ ಮತ್ತೊಂದು ವಿಶೇಷವಾದ ದಾರಿ ಇದೆಯಾ ಯಮಧರ್ಮರಾಜ? ಸೊ ಮತ್ತೊಂದು ದಾರಿಯನ್ನ ಅವನು ಕೇಳೋದಿಕ್ಕೆ ಧರ್ಮ ಅಧರ್ಮ, ಕಾರ್ಯ ಕಾರಣ, ಭೂತಕಾಲ, ಭವಿಷ್ಯತ್ ಕಾಲ ಅಂತ ಹೇಳಿ ವೆರಿ ವೆರಿ ಟ್ರಿಕ್ಕಿ ಅಂತಂದರೆ ಹೇಗೆ ಮನುಷ್ಯ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ ಈ ಮಾಯೆಗೆ ಎನ್ನುವಂತಹದ್ದನ್ನು ಬಹಳ ಚಮತ್ಕಾರವಾಗಿ ಯಮಧರ್ಮರಾಜನನ್ನು ಪ್ರಶ್ನೆ ಮಾಡಿದ್ದಾನೆ. ಬೇರೆ ದಾರಿ ಇದೆಯಾ ಯಮಧರ್ಮರಾಜ? ಇದಕ್ಕೆ ಮುಕ್ತಿ ಯಾವಾಗ? ಇದರಿಂದ ಏನಾದರೂ ನಾನು ತಪ್ಪಿಸ್ಕೋಬಹುದಾ? ದಿಸ್ ಈಸ್ ದಿ ಕ್ವಶನ್ ಆಫ್ ನಚಿಕೇತ. ಒಬ್ಬ ನಿಜವಾದ ಮುಮುಕ್ಷು ಅಂತಂದರೆ ಮೋಕ್ಷದ ಬಯಕೆಯನ್ನು ಹೊತ್ತಿರುವಂತಹ ಸಾಧಕ. ನನಗೆ ಮೋಕ್ಷವನ್ನು ಬಿಟ್ಟರೆ ಬೇರೆ ಇನ್ಯಾವುದ್ರ ಬಗ್ಗೆ ನನಗೆ ಆಸಕ್ತಿನೇ ಇಲ್ಲ ಅಂತ ಹೇಳಿ ಸಾಧನೆಯಲ್ಲಿ ಆಧ್ಯಾತ್ಮ ಜೀವನವನ್ನು ಒಪ್ಪಿಕೊಂಡು ಸಾಧನೆಯನ್ನು ಮಾಡಿ ಮೋಕ್ಷಕ್ಕೆ ಬೇಕಾದಂತಹ ವಿವೇಕ ಚೂಡಾಮಣಿನಲ್ಲಿ ಆಚಾರ್ಯ ಶಂಕರರು ಅವರು ಬಹಳ ಒಂದು ಉತ್ತಮವಾದ ಪದವನ್ನು ಯೂಸ್ ಮಾಡಿದ್ದಾರೆ. ಮೋಕ್ಷ ಸಾಮಗ್ರಿ ಅಂತ ಹಿ ಕಾಲ್ಸ್ ಇಟ್. ಮೋಕ್ಷಕ್ಕೆ ಬೇಕಾಗಿರುವಂತಹದ್ದನ್ನು ಪಡ್ಕೊಳ್ಳೋದಕ್ಕೆ ಯಾವುದೆಲ್ಲವೂ ಅಗತ್ಯವಿದೆಯೋ ಅಂತಹದ್ದನ್ನು ನಾನು ಸಂಪಾದನೆ ಮಾಡ್ಕೋಬೇಕು. ಒಬ್ಬ ಮುಮುಕ್ಷು, ಅದನ್ನು ಆಚಾರ್ಯ ಶಂಕರರು ಮೋಕ್ಷ ಸಾಮಗ್ರಿ ಅಂತ ಕರೆದಿದ್ದಾರೆ. ಸೊ ಇಲ್ಲಿ ಮುಮುಕ್ಷು, ಯಾರೇ ಒಬ್ಬ ನಿಜವಾದ ಮುಮುಕ್ಷು ಮೋಕ್ಷದ ಬಯಕೆಯನ್ನು ಅವನು ಇಟ್ಕೊಂಡಿದ್ದಾನೆ ಅಂತಂದರೆ ಅಂತಹವನ ಪ್ರಶ್ನೆ ಕೂಡ ನಾ ಏನು ಕೇಳಿದ್ದೀನಿ ಅದೇ ರೀತಿ ಅವನು ಕೂಡ ಕೇಳ್ತಾನೆ. ಸೊ ನಾನೊಬ್ಬ ಬಂದು ಇಲ್ಲಿ ಕೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಪ್ಪ. ನನ್ನಂತೆ ಅನೇಕ ಮುಮುಕ್ಷುಗಳು ಇದ್ದಾರೆ ಈ ಲೋಕದಲ್ಲಿ. ಅವರೆಲ್ಲರ ಪ್ರಶ್ನೆ ಇದು, ನನ್ನೊಬ್ಬನ ಪ್ರಶ್ನೆ ಅಂತಲ್ಲ. ಏಕೆಂದರೆ ಹಿಂದೆ ನಚಿಕೇತ ಎಕ್ಸಾಕ್ಟ್ಲಿ ಇಂತಹದೇ ಒಂದು ಪ್ರಶ್ನೆಯನ್ನು ಮಾಡಿದ್ದಾನೆ. ದೇಹ, ಮನಸ್ಸು ಮತ್ತು ಬುದ್ಧಿಗಿಂತ ಬೇರೆಯದಾದ ಇನ್ನೊಂದೇನಾದರೂ ಇದೆಯಾ ಅಂತ ಕೂಡ ಕೇಳಿರ್ತಾನೆ. ಹೇ ಯಮಧರ್ಮರಾಜ, ಅಂತಹದ್ದೇನಾದರೂ ವಿಶೇಷ ಇರೋದಾದರೆ ದಯಮಾಡಿ ಅದನ್ನು ನನಗೆ ತಿಳಿಸ್ಕೊಡು, ಅಂತಹ ಜ್ಞಾನವನ್ನು ನನಗೆ ಕೊಡು. ಯಾಕೆಂದರೆ ನನಗೆ ಇಂತಹ ಜಗತ್ತು, ಈ ಒಂದು ಮಾಯಾ ಪ್ರಪಂಚ, ಈ ಬಂಧನಗಳು ಇದ್ಯಾವುದು ಬೇಡ. ಧರ್ಮ ಅಧರ್ಮ, ಕಾರ್ಯಕಾರಣ, ಭೂತಕಾಲ, ಭವಿಷ್ಯತ್ ಕಾಲ ಅಂತ ಹೇಳಿ ಇವುಗಳ ಆಶ್ರಯದಲ್ಲಿ ನಾನು ಪುಣ್ಯ ಸಂಪಾದನೆ ಮಾಡೋದು, ಪಾಪ ಸಂಪಾದನೆ ಮಾಡೋದು, ಮತ್ತೆ ಮತ್ತೆ ಹುಟ್ಟುವಂತಹದ್ದು, ಮತ್ತೆ ಸಾಯುವಂತಹದ್ದು, ಮತ್ತೆ ಗರ್ಭವಾಸ, ಇದು ಯಾವುದು ನನಗೆ ಬೇಡ. ಆದ್ದರಿಂದ ಅಂತಹದ್ದೇನಾರು ಇದ್ದರೆ ಅದನ್ನು ನನಗೆ ತಿಳಿಸ್ಕೊಡು. ಐ ಜಸ್ಟ್ ವಾಂಟ್ ಟು ಗೆಟ್ ಔಟ್ ಫ್ರಮ್ ದಿಸ್ ವಿಶಿಯಸ್ ಸರ್ಕಲ್. ಇಲ್ಲಿ ನಾನು ಇರಬಾರ್ದು. ಆದ್ದರಿಂದ ನಾನು ಇಂತಹ ಜ್ಞಾನವನ್ನು ನಿನ್ನಿಂದ ಪಡ್ಕೋಬೇಕು ಅಂತ ಹೇಳಿ ನಾನು ಅದನ್ನು ನಿನ್ನಲ್ಲಿ ಎದುರು ನೋಡ್ತಾ ಇದ್ದೀನಿ. ನಾನು ಇಲ್ಲಿವರೆಗೆ ಏನು ಪ್ರಶ್ನೆಯನ್ನು ಮಾಡ್ತಾ ಇದ್ದೀನಿ, ಯಾಕೆ ಇಲ್ಲಿ ಬಂದಿದ್ದೀನಿ, ನಿನ್ನ ಜೊತೆ ನಿಂತು ಇಷ್ಟೆಲ್ಲವನ್ನು ನಾನು ಯಾಕೆ ಅಂಗಲಾಚಿ ಬೇಡ್ಕೋತಾ ಇದ್ದೀನಿ ಅಂತಂದರೆ, ಇವುಗಳಿಗಿಂತ ಭಿನ್ನವಾದ ಒಂದು ದಾರಿ ಇದ್ದರೆ ನೀನು ತಿಳಿಸಿದ್ರೆ ನಾನು ವಿಲ್ ವಾಕ್ ಥ್ರೂ ದಟ್. ಆ ದಾರಿನಲ್ಲಿ ನಾನು ಹೊಟ್ಟೋಗ್ತೀನಿ. ಅದರಿಂದ ಅದನ್ನು ನನಗೆ ತಿಳಿಸ್ಕೊಡು. ಬಟ್ ಈ ಕ್ವಶನ್, ನಚಿಕೇತ ಕೇಳಿರುವಂತಹ ಈ ಪ್ರಶ್ನೆ ನಾವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಯಾಕೆಂತಂದರೆ ಸಾಮಾನ್ಯ ಮನುಷ್ಯರಿಗೆ ನಚಿಕೇತ ಕೇಳಿರುವಂತಹ ಪ್ರಶ್ನೆ ಅಥವಾ ಒಬ್ಬ ಮುಮುಕ್ಷು ಅವನಲ್ಲಿರುವಂತಹ ತೀವ್ರವಾದ ಬಯಕೆ ಎಲ್ಲ ಮನುಷ್ಯರು ಇರೋದಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ನಚಿಕೇತ ಅಲ್ಲ, ಅಥವಾ ಎಲ್ಲರೂ ಒಬ್ಬ ಮುಮುಕ್ಷು ಅಲ್ಲ. ಎಲ್ಲೋ ಒಬ್ಬ ನಚಿಕೇತ ಥರ ಇರ್ತಾನೆ, ಇಲ್ಲೊಬ್ಬ ಮುಮುಕ್ಷು ಥರ ಜೀವನ ಮಾಡ್ತಾ ಇರ್ತಾನೆ. ಆದರೆ ಹೆಚ್ಚಿನ ಜನಗಳು ಸಾಮಾನ್ಯ ಜನಗಳು, ಸಾಧಕ. ಸೊ ದಿಸ್ ಕ್ವಶನ್ ಆಫ್ ನಚಿಕೇತ ನಾವು ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಸೊ ಇಲ್ಲಿ ಭೂಮಿಗೆ ಬಂದ ಮೇಲೆ ವಿ ಕೀಪ್ ಆನ್ ಇನ್ವಾಲ್ವಿಂಗ್ ಇನ್ ಆ್ಯಕ್ಷನ್ ಅಂತಂದರೆ ನಾವು ಅನೇಕ ರೀತಿಯ ಕರ್ಮಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಿರ್ತೀವಿ.
ಹುಟ್ಟಿದ ಕ್ಷಣದಿಂದ ನಮಗೆ ಆಶ್ಚರ್ಯ ಆಗುತ್ತೆ, ಮಗು ಏನು ಮಾಡುತ್ತೆ ಹಾಗಾದರೆ, ಮಗು ಯಾವ ಕರ್ಮವನ್ನು ಮಾಡೋದಕ್ಕೆ ಸಾಧ್ಯ ಅಂತ. ಅಂದರೆ ಮಗು ಆ ಸಂದರ್ಭದಲ್ಲಿ ಏನು ಮಾಡ್ಬೋದು ಅದನ್ನು ಮಾಡ್ತಾ ಇರುತ್ತೆ. ಹೊಟ್ಟೆ ಹಸಿವಾದಾಗ ಆಹಾರ ಬೇಕು, ಹಾಲು ಬೇಕು ಅಂತ ಕೇಳದೆ ಹೋದರೂ ಅದು ಅಳುತ್ತೆ. ಸೊ ಅದು ಅಳೋದು ಒಂದು ಕರ್ಮ, ಇಟ್ ಈಸ್ ಅನ್ ಆ್ಯಕ್ಷನ್. ಅವಾಗಲೇ ತಾಯಿ ಹೋಗಿ ಮಗುವಿಗೆ ಏನು ಬೇಕು ಅಂತ ಕೊಡ್ತಾಳೆ. ಮತ್ತು ಅದು ತನ್ನ ಬೆಳವಣಿಗೆಯನ್ನು ನಿರೀಕ್ಷೆ ಮಾಡಿರುತ್ತೆ ಮಗು. ಕ್ರಮೇಣ ಅದು ಕೈಕಾಲು ಆಡಿಸುತ್ತೆ, ಅಂಬೆಗಾಲಿಡುತ್ತೆ, ತಳ್ಕೊಂಡು ಹೋಗುತ್ತೆ, ಎದ್ದು ನಿಂತ್ಕೊಳ್ಳೋ ಪ್ರಯತ್ನ ಮಾಡುತ್ತೆ, ಏನೇನೋ ಮಾಡ್ತಾ ಇರ್ತದೆ. ದಟ್ ಮೀನ್ಸ್ ಯಾವುದೇ ಒಬ್ಬ ಜೀವಿ ಭೂಮಿಗೆ ಬಂದ ನಂತರದಲ್ಲಿ ಬಂದ ರೀತಿನಲ್ಲಿ ಎಲ್ಲೋ ಒಂದು ಕಡೆ ಅವನು ಇರೋದಕ್ಕೆ ಸಾಧ್ಯ ಇಲ್ಲ. ಅವನು ನಿರಂತರವಾಗಿ ಅನೇಕ ರೀತಿಯ ಕರ್ಮಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರ್ತಾನೆ. ದಟ್ ಮೀನ್ಸ್ ಭೂಮಿಗೆ ಬಂದಂತಹ ಪ್ರತಿಯೊಬ್ಬ ಜೀವಿ ಹಿ ಈಸ್ ಅಟ್ಯಾಚ್ ಟು ದಿ ಕರ್ಮಾಸ್. ಕರ್ಮವನ್ನು ಮಾಡದೇ ಇರೋದಕ್ಕೆ ಸಾಧ್ಯವೇ ಇಲ್ಲ. ಇಲ್ಲ, ನಾ ಏನು ಮಾಡೋದಿಲ್ಲ, ನನಗೆ ಪುಣ್ಯನೂ ಬೇಡ, ಪಾಪನೂ ಬೇಡ, ಅರ್ಜುನ ಹೇಳೋ ಹಾಗೆ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ನಾನು ಏನು ಮಾಡೋದಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತಂದರೆ ಏನೋ ಒಂದು ನೀನು ಮಾಡಬೇಕು ಅಂತಲೇ ಈ ಜಗತ್ತಿಗೆ ಬಂದಿರುವಂತಹದ್ದು. ನಿನ್ನ ಉದ್ದೇಶವೇ ನೀನು ಕರ್ಮವನ್ನು ಮಾಡಿ ಪೂರ್ವ ಕರ್ಮಗಳನ್ನು ನಾಶ ಮಾಡ್ಕೋಬೇಕು ಅಂತ. ದಟ್ ಯು ಹ್ಯಾವ್ ಫರ್ಗಾಟನ್. ದ ವೆರಿ ಪರ್ಪಸ್ ಆಫ್ ಟೇಕಿಂಗ್ ದಿ ಬರ್ತ್ ಆಸ್ ಮನುಷ್ಯ, ನೀನು ಸತ್ಕರ್ಮಗಳನ್ನು ಮಾಡಿ ನಿನ್ನ ಪೂರ್ವ ಕರ್ಮದ ವಾಸನೆಗಳನ್ನು ನೀನು ನಾಶ ಮಾಡ್ಕೋಬೇಕು. ದಟ್ ಈಸ್ ದಿ ವೆರಿ ಪರ್ಪಸ್. ಮನುಷ್ಯನಾಗೆ ಯಾಕೆ ನೀನು ಹುಟ್ಟಿದ್ಯಾ ಅಂತಂದರೆ ಇಟ್ ಈಸ್ ಬಿಕಾಸ್ ಆಫ್ ದಿಸ್. ಬಟ್ ಅದನ್ನು ನೀನು ಮರ್ತಿದೆಯಾ, ಯು ಹ್ಯಾವ್ ಫರ್ಗಾಟನ್ ದಟ್. ಅದನ್ನು ಮರ್ತಿರೋದ್ರಿಂದ ನಾನು ಕರ್ಮವನ್ನು ಮಾಡೋದಿಲ್ಲ ಅಂತ ನೀ ಈಗ ಹೇಳೋದಕ್ಕಾಗೋದಿಲ್ಲ, ನೀನು ಮಾಡಲೇಬೇಕು. ಸೊ ಹೀಗೆ ವಿ ಆರ್ ಅಟ್ಯಾಚ್ ಟು ದಿ ಕರ್ಮ ಆ್ಯಂಡ್ ಕರ್ಮಫಲಾಸ್. ಈ ಫಲವನ್ನು ಅನುಭವಿಸಬೇಕು ಅಂತ ಹೇಳಿ ಮತ್ತೆ ಜನ್ಮ ತಗೊಳ್ಳುವಂತಹದ್ದು, ಮತ್ತಷ್ಟು ಕರ್ಮ ಮಾಡುವಂತಹದ್ದು ಜನ್ಮದ ನಂತರದಲ್ಲಿ, ಮತ್ತೆ ಸಾಯುವಂತಹದ್ದು, ಇದು ನಿರಂತರ. ಸೊ ಇದರಿಂದ ಹೊರಬರುವಂತಹ ಮಾರ್ಗವನ್ನು ಯತ್ ತತ್ ಪಶ್ಯಸಿ, ಅಂತಹದ್ದನ್ನು ಯಮಧರ್ಮರಾಜ ನೀನು ನೋಡಿರುವೆ, ಆದರೆ ತತ್ವದ, ಅದನ್ನು ನನಗೆ ತಿಳಿಸ್ಕೊಡು, ಅದನ್ನು ನನಗೆ ಹೇಳು. ಹೇ ಯಮರಾಜ, ನನಗೆ ಚೆನ್ನಾಗಿ ಗೊತ್ತು ಅಂತಹ ಒಂದು ಮಾರ್ಗ ಇದೆ ಅನ್ನೋದು ನನಗೆ ಗೊತ್ತು, ಆದರೆ ಆ ಮಾರ್ಗದ ಬಗ್ಗೆ ಜ್ಞಾನ ನನಗಿಲ್ಲ. ಮಾರ್ಗದ ಬಗ್ಗೆ ಜ್ಞಾನ ನಿನಗಿದೆ ಅನ್ನುವಂತಹದ್ದು ನನಗೆ ಗೊತ್ತು. ಆದ್ದರಿಂದ ನಾನು ನಿನ್ನನ್ನು ಮಾತ್ರ ಕೇಳ್ತಾ ಇದ್ದೀನಿ, ದಯಮಾಡಿ ನನಗೆ ತಿಳಿಸ್ಕೊಡು. ಮತ್ತೆ ಮತ್ತೆ ಹುಟ್ಟುವಂತಹದ್ದು, ಸಾಯುವಂತಹದ್ದು ಈಸ್ ನಾಟ್ ಗುಡ್, ಇದು ಒಳ್ಳೆಯದಲ್ಲ. ಸೊ ನಚಿಕೇತ ಒಂದು ಅಂತಿಮ ಸತ್ಯದ ಬಗ್ಗೆ ಜ್ಞಾನವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಇಂತಹ ಒಂದು ಪ್ರಶ್ನೆಯನ್ನು ಮಾಡಿದ್ದಾನೆ. ಸೊ ಇಲ್ಲಿ ನಚಿಕೇತ ಬಯಸುತ್ತಿರುವಂತಹ ಜ್ಞಾನ ಈಸ್ ಕಾಲ್ಡ್ ದಿ ಶ್ರೇಯ ವಸ್ತು. ಯಮಧರ್ಮರಾಜ ಒಬ್ಬ ಜ್ಞಾನಿ, ಈಸ್ ಎ ಟೀಚರ್. ಅವನಿಗೆ ಎಲ್ಲ ಗೊತ್ತಿದೆ. ಎಲ್ಲ ಗೊತ್ತಿದ್ರೂ ಕೂಡ ಯಾವ ಸಂದರ್ಭದಲ್ಲಿ ಉಪದೇಶವನ್ನು ಮಾಡಬೇಕು ನಚಿಕೇತನಿಗೆ, ಸೊ ಆ ಮಟ್ಟವನ್ನು ಅವನು ಏರಬೇಕು. ನಚಿಕೇತ ಪ್ರಾರಂಭದಲ್ಲೇ ಅವನು ಬಂದು ಕೂಡಲೇ ಕೇಳಿದ, ಇದು ನನ್ನ 3ನೆಯ ವರ ಅಂತ ಹೇಳಿ ಅವನು ಕೇಳಿ ಆಗಿದೆ. ಪ್ರಶ್ನೆ ಕೇಳಿದಾನೆ ನಚಿಕೇತ, ಆದರೆ ಜ್ಞಾನವನ್ನು ತಿಳ್ಕೋಬೇಕಾದರೆ ಏರಬೇಕಾದಂತಹ ಆ ಮಟ್ಟವನ್ನು ನಚಿಕೇತ ಏರಿರಲಿಲ್ಲ. ಸೊ ಯಮಧರ್ಮರಾಜ ಒಂದೊಂದೇ ಆಸೆಯನ್ನು ಅವನಿಗೆ ತೋರಿಸಿ ಒಂದೊಂದೇ ಮೆಟ್ಲು ಹತ್ತಿಸಿ ಕೊನೆಯ ಹಂತದವರೆಗೆ ನೌ ಯು ಆರ್ ಕ್ವಾಲಿಫೈಡ್, ಆ ಅಂತಿಮ ಮೆಟ್ಲು ಅವನು ಹತ್ತೋ ಹಾಗೆ ಮಾಡಿ ಅವನಿಂದ ಈ ಪ್ರಶ್ನೆಯನ್ನು ನಿರೀಕ್ಷೆ ಮಾಡಿದ್ದ ಯಮಧರ್ಮರಾಜ. ಸೊ ಯಮಧರ್ಮರಾಜ ಇಂತಹ ಒಬ್ಬ ಶಿಷ್ಯನಿಗೆ ವಿದ್ಯೆಯನ್ನು ಕೊಡೋದ್ರಿಂದ ಅದು ವಿಶ್ವಕ್ಕೆ ಒಂದು ಕಲ್ಯಾಣ ಉಂಟಾಗತ್ತೆ ಎನ್ನುವಂತಹದ್ದು ಹಿ ನೋಸ್. ಈಸ್ ಎ ಜ್ಞಾನಿ. ಆದರೆ ಯಾವ ಸಂದರ್ಭದಲ್ಲಿ ಅವನಿಗೆ ಜ್ಞಾನವನ್ನು ಕೊಡಬೇಕು, ಆ ಸಂದರ್ಭ ಬಂದಿಲ್ಲ. ಸೊ ಆ ಸಂದರ್ಭ ಬರಲಿ ಅಂತ ಹೇಳಿ ನಚಿಕೇತುವಿಗೆ ಅನೇಕ ರೀತಿಯ ಆಮಿಷಗಳನ್ನು, ಬಯಕೆಗಳನ್ನು, ಆಸೆಗಳು ಅವನಲ್ಲಿ ಹುಟ್ಟಲಿ, ಅವನು ಮತ್ತಷ್ಟು ಪಕ್ವವಾಗಲಿ. ಯಾಕೆ ಅಂತಂದರೆ ಯು ಆರ್ ಆಲ್ಮೋಸ್ಟ್ ರೆಡಿ ಅನ್ನುವಂತಹ ಸಂದರ್ಭದಲ್ಲಿ
ಮನಸ್ಸು ಏನಾದರೆ ಬೇರೆ ಕಡೆ ಡೈವರ್ಟ್ ಆದರೆ ಆ ನಮ್ಮ ಗುರಿನ ನಾವು ಮುಟ್ಟಕ್ಕಾಗೋದಿಲ್ಲ. ನಾವು ಮಕ್ಕಳಿಗೆ ಹೇಳ್ತೀವಿ, ಎಕ್ಸಾಮಿಗೆ ಪ್ರಿಪೇರ್ ಆಗ್ಬೇಕಾದ್ರೆ ಇನ್ನು 15 ದಿವಸ ಇದೆ, 1 ತಿಂಗಳಿದೆ ಅನ್ಬೇಕಾದ್ರೆ ಹೊರಗಡೆ ಏನು ತಿನ್ಬೇಡಪ್ಪ, ಚುರುಮುರಿ, ಪಾನಿಪುರಿ, ಮಸಾಲೆ ದೋಸೆ ಅದೆಲ್ಲ ತಿಂದು ಹೆಲ್ತ್ ಹಾಳು ಮಾಡ್ಕೋಬೇಡ. ಯಾಕೆಂದರೆ ಎಕ್ಸಾಮ್ ನೀನು ಇಷ್ಟು ಕಷ್ಟಪಟ್ಟು ಓದಿದ್ಯಾ, ಏನೋ ಒಂದು ತಿಂದ್ಬಿಟ್ಟು ಏನೋ ಒಂದು ವ್ಯತ್ಯಾಸ ಆದರೆ, ಆರೋಗ್ಯದಲ್ಲಿ ವ್ಯತ್ಯಾಸ ಆದರೆ 1 ಇಯರ್ ನೀನು ವೆಯ್ಟ್ ಮಾಡಬೇಕು. ಸೊ ನೀನು ಟೇಕ್ ಕೇರ್ ಅಂತ ನಾವು ಹೇಳ್ತೀವಲ್ಲ, ಹಾಗೆ ಇಲ್ಲಿ ಅವನು ಒಂದು ಸೂಕ್ತ ಸಮಯಕ್ಕೆ ಯಾವ ರೀತಿ ಬರಬೇಕು, ಅವನು ಎಂತಹ ಪ್ರಶ್ನೆಯನ್ನು ಮಾಡಬೇಕು. ಸೊ ಅವನಿಗೆ ಆಸೆಗಳೆಲ್ಲವನ್ನು ತೋರಿಸ್ತಾನೆ. ಏನಾದರೂ ಇವನು, ಯಾಕೆಂತಂದರೆ ಹೀ ಈಸ್ ವೆರಿ ಕ್ವಾಲಿಫೈಡ್, ಹೈಲಿ ಕ್ವಾಲಿಫೈಡ್ ನಚಿಕೇತ. ಆದರೆ ಅವನಿನ್ನೂ ಚಿಕ್ಕ ಹುಡುಗ ಅನ್ನೋ ಒಂದು ಕಾರಣದಿಂದ ಏನಾದರೂ ಆಸೆ ಬಯಕೆಗಳಿಗೆ ಅವನು ಒಳಪಟ್ಟರೆ ಅಂತ ಹೇಳಿ ಅವನನ್ನು ಟೆಸ್ಟ್ ಮಾಡಿದ್ದಾನೆ. ಹೇಗೆ ನಾವು ಮಕ್ಕಳಿಗೆ ಟೆಸ್ಟ್ ಮಾಡಿ ತಿನ್ನಬೇಡ ಅಂತ ಹೇಳಿ ಎಚ್ಚರಿಕೆ ಕೊಡೋ ಹಾಗೆ ಇವನು ಯಾವ ರೀತಿ ಇದ್ದಾನೆ ಅನ್ನೋ ತಿಳ್ಕೋಬೇಕು ಅಂತ ಹೇಳಿ ಅನೇಕ ಆಸೆ ಬಯಕೆಗಳ ಆಮಿಷವನ್ನು ಒಡ್ಡಿ ಅವೆಲ್ಲವುಗಳನ್ನು ನಿರಾಕರಿಸಿ ಒಬ್ಬ ಉತ್ತಮ ವೈರಾಗ್ಯ ಮೂರ್ತಿಯಂತೆ ಕಂಡು ಬಂದಿದ್ದಾನೆ ನಚಿಕೇತ. ಸೊ ಈಗ ಇಂತಹ ಸಮಯಕ್ಕೆ ಕಾಯ್ತಾ ಇದ್ದಂತಹ ಯಮಧರ್ಮರಾಜ ಹೇಳ್ತಾನೆ, ಎಸ್, ನಿನ್ನ ಪ್ರಶ್ನೆ ಬಹಳ ಸೂಕ್ತವಾಗಿದೆ, ಇಂತಹ ಸಂದರ್ಭ ಬರಲಿ ಅಂತ ಹೇಳಿ ನಾನು ಕೂಡ ಕಾಯ್ತಾ ಇದ್ದೆ. ಈಗ ನಚಿಕೇತ, ನೀನು ಪ್ರಶ್ನೆ ಮಾಡಿ ಆಗಿದೆ. ನಿಜವಾದ ಉಪದೇಶ ಆಫ್ ದಿ ಕಠೋಪನಿಷತ್ ಸ್ಟಾರ್ಟ್ಸ್ ಫ್ರಮ್ ನೌ. ಸೊ ಈಗ ಯಮಧರ್ಮರಾಜ, ಯು ಆರ್ ಕ್ವಾಲಿಫೈಡ್ ಅಂತ ಹೇಳಿ ನಿನ್ನ ಪ್ರಶ್ನೆಗೆ ಉತ್ತರವನ್ನು ಈಗ ನಾನು ಕೊಡ್ತೀನಿ ಅಂತ ಹೇಳ್ತೀನಿ. ಅಂಡ್ ಹಿ ಸೇಸ್, ಸರ್ವೇ ವೇದ ಯತ್ ಪದಂ ಆಮನಂತಿ ತಪಾಂಸಿ ಸರ್ವಾಣಿ ಚ ಯದ್ವದಂತಿ ಯದ್ದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಬ್ರವೀಮಿ ಓಂ ಇತ್ಯೇತತ್. ಈಗ ಯಮಧರ್ಮರಾಜ ಹೇಳ್ತಾನೆ, ಯತ್ಪದಂ ಸರ್ವೇ ವೇದಾಃ ಆಮನಂತಿ. ಯತ್ಪದಂ, ಯತ್ಪದಂ ಅಂತಂದರೆ ಯಾವ ಒಂದು ಅಂತಿಮ ಸತ್ಯವನ್ನು ನಚಿಕೇತ ಬಯಸ್ತಾ ಇದ್ದ, ದಟ್ ದಿ ಫೈನಲ್ ಟ್ರೂತ್ ಅಂತ ಹೇಳ್ತೀವಿ, ಅಥವಾ ದಿ ಅಬೋರ್ಡ್ ಆಫ್ ಭಗವಂತ, ಸನ್ನಿಧಾನ, ವೈಕುಂಠಧಾಮ, ಪರಮಾತ್ಮನ ಧಾಮ. ಸೊ ಆ ಒಂದು ಸುಪ್ರೀಂ ಸ್ಟೇಟ್ ಈಸ್ ಕಾಲ್ಡ್ ಯತ್ಪದಂ. ಸೊ ಹೇ ನಚಿಕೇತ, ಯಾವ ಒಂದು ವಿಷಯದಲ್ಲಿ ಲೋಕದಲ್ಲಿ ಸಂಶಯಗಳಿದೆ ಅಂತ ಹೇಳಿ ನೀನು ಪ್ರಾರಂಭ ಮಾಡಿದಿ, ವಿಚಾರ ಮಾಡಿದಿ, ನಿನ್ನ 3ನೇ ವರದಲ್ಲಿ ವಿಚಿಕಿತ್ಸಾ ಅಂತ ಹೇಳ್ತಾನೆ. ಈ ಯೂಸ್ಡ್ ಒನ್ ವರ್ಡ್, ವಿಚಿಕಿತ್ಸಾ ಅಂತಂದರೆ ಈ ಲೋಕದಲ್ಲಿ ಅನೇಕ ಜನಗಳಲ್ಲಿ ಇಂತಹ ಒಂದು ಸಂಶಯ ಇದೆ, ಆ ಸಂಶಯವನ್ನು ಅವನು ವಿಚಿಕಿತ್ಸಾ ಅಂತ ಹೇಳ್ತಾನೆ. ಅದು ಏನು ಅದು ಅಂತಂದರೆ, ಮರಣದ ನಂತರದಲ್ಲಿ ಅಲ್ಲಿಯವರೆಗೆ ಆ ತನಕ ದೇಹದಲ್ಲಿದ್ದಂತಹ ಅದು ದಟ್ ಚೈತನ್ಯ ರೂಪಿ ಆರ್ ದಿ ಆತ್ಮವಸ್ತು ಆರ್ ವಾಟ್ ಎವರ್ ಇಟ್ ಈಸ್, ಅದು ಲೈಫ್ ಅಂತ ನಾವು ಅಂದ್ಕೊಂಡಿದ್ವಿ. ಸೊ ಮರಣದ ನಂತರದಲ್ಲಿ ಆ ಒಂದು ಲೈಫ್ ಅದು ಏನಾಯಿತು, ಅದು ಇದೆಯೋ ಇಲ್ವೋ, ದೇಹವನ್ನು ಬಿಡ್ತದು ಲೈಫ್ ಅನ್ನುವಂತಹದ್ದು. ದೇಹ ಏನಾಗುತ್ತೆ, ಇಟ್ ಗೋಸ್ ಬ್ಯಾಕ್ ಟು ದಿ ಪಂಚಭೂತಾಸ್, ಪಂಚಭೂತಗಳಲ್ಲಿ ಲೀನವಾಗತ್ತೆ. ಓಕೆ, ಎಲ್ಲಿಂದ ಬಂತು ಅದು ಅಲ್ಲಿಗೆ ಹೋಗುತ್ತೆ, ದೇಹ ಹೋಗುತ್ತೆ. ಬಟ್ ಅಲ್ಲಿವರೆಗೆ ಇತ್ತಲ್ಲ, ದೇಹದಲ್ಲಿ ಇತ್ತಲ್ಲ, ಅದು ವಾಟ್ ಹ್ಯಾಪನ್ ಟು ದಟ್, ಅದು ಈಗ ಇದೆಯಾ ಇಲ್ವಾ, ವಾಟ್ ಈಸ್ ದಟ್? ದೇಹದ ಜೊತೆಗೆ ಅದು ಕೂಡ ಏನಾದರೂ ನಾಶ ಆಗೋಯ್ತಾ? ಯಾಕೆಂದ್ರೆ ಇಲ್ಲಿ ಲೋಕದಲ್ಲಿ ಮಾತಾಡ್ತಾರೆ ಕೆಲವರು, ಅಂತಹದ್ದು ಇದೆ ಅಂತ ಕೆಲವರು ಹೇಳ್ತಾರೆ, ಇಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಸೊ ಇದು ಇದೇ ಇಲ್ಲ, ಇಂತಹ ಭಿನ್ನಾಭಿಪ್ರಾಯಗಳು ಇಲ್ಲಿ ತುಂಬಿದೆ. ದಟ್ ಈಸ್ ಕಾಲ್ಡ್ ವಿಚಿಕಿತ್ಸಾ. ಅಂತಹ ಸಂಶಯಗಳು ಇಲ್ಲಿ ಲೋಕದಲ್ಲಿ ಇದೆ. ಸೊ ಯಾರಿಗೂ ಕೂಡ ಕ್ಲಾರಿಟಿ ಇಲ್ಲ. ಸೊ ಆ ಲೈಫ್ ಏನಾಯಿತು, ಅದರ ಗತಿ ಏನೀಗ? ದೇಹ ನಾಶ ಆಯಿತು, ಇಟ್ ವಿಲ್ ಗೋ ಬ್ಯಾಕ್ ಟು ದಿ ಪಂಚಭೂತಾಸ್.
ಅದು ಇಟ್ ವಿಲ್ ಗೋ ಬ್ಯಾಕ್ ಟು ದಿ ಸೋರ್ಸಸ್. ಎಲ್ಲಿಂದ ಬಂತು ಅದು ಅಲ್ಲಿಗೆ ಹೊಟ್ಟೋಗುತ್ತೆ. ಬಂದ ಜಾಗಕ್ಕೆ ದೇಹ ಹೋಯಿತು. ದೇಹದಲ್ಲಿ ಇತ್ತಲ್ಲ ಲೈಫು, ಅದು ಎಲ್ಲಿ ಹೋಗುತ್ತೆ, ಅದು ಏನು ಮಾಡುತ್ತೆ, ಅದರ ಮುಂದಿನ ಗತಿ ಏನು, ಅದನ್ನು ನಾನು ತಿಳ್ಕೋಬೇಕು ಅಂತ ಕೇಳಿದ್ದಾನೆ. ಸೊ ಅದು ಇದೆಯೋ ಇಲ್ಲವೋ ಅನ್ನುವಂತಹ ಅದರ ಬಗ್ಗೆ ನೀನು ಪ್ರಶ್ನೆ ಮಾಡಿದ್ದೀನಿ ನಚಿಕೇತ. ನೀ ಏನು ಪ್ರಶ್ನೆ ಮಾಡಿದ್ಯಾ, ಎಕ್ಸಾಕ್ಟ್ಲಿ ಅಂತಹ ಪ್ರಶ್ನೆಯ ಬಗ್ಗೆ, ಅದೇ ವಿಷಯದಲ್ಲಿ ಸರ್ವೇ ವೇದಾಃ, ಆಲ್ ದಿ 4 ವೇದಾಸ್, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಸೊ ನಿನ್ನ ಪ್ರಶ್ನೆಯ ಬಗ್ಗೆ, ಆ ವಿಚಾರದ ಬಗ್ಗೆ ಅಷ್ಟೂ ವೇದಗಳು ಕೂಡ ಅದನ್ನೇ ಮಾತನಾಡ್ತಾ ಇದೆ. ವೇದಗಳು ಅದನ್ನೇ ಹೇಳ್ತಾ ಇದೆ. ಎಲ್ಲ ವೇದಗಳ ಇದರ ಬಗ್ಗೆನೇ ಚರ್ಚೆ ಮಾಡ್ತಾ ಇದೆ. ಮತ್ತು ವೇದಗಳು ನೀನು ಕೇಳಿದೆಯಲ್ಲ ಪ್ರಶ್ನೆ, ಅದನ್ನು ಹಾಡಿ ಹೊಗಳ್ತಾ ಇದೆ, ಸ್ತುತಿ ಮಾಡ್ತಾ ಇದೆ. ಯಾಕೆ? ಇಟ್ ಈಸ್ ಆತ್ಮವಸ್ತು. ಅದನ್ನು ಹಾಡಿ ಹೊಗಳ್ತಾ ಇದೆ. ಯತ್ ಸರ್ವಾಣಿ ತಪಾಂಸಿ ಚ ವದಂತಿ, ಸರ್ವಾಣಿ ತಪಾಂಸಿ. ಸೊ ಯಾವುದರ ಬಗ್ಗೆ ನೀನು ಪ್ರಶ್ನೆ ಮಾಡಿದಿ, ಅದರ ಬಗ್ಗೆ ಎಲ್ಲ ವೇದಗಳು ಮಾತಾಡ್ತಾ ಇದೆಯಲ್ಲ, ಅದನ್ನು ಪಡ್ಕೋಬೇಕು ಅಂತ ಹೇಳಿ ಎಲ್ಲ ತಪಸ್ಸಿನ ಆಚರಣೆಗಳು ಇವತ್ತು ನಡೀತಾ ಇದೆಯಲ್ಲ ಲೋಕದಲ್ಲಿ. ಹೋಮ, ಹವನ, ಯಾಗ, ಯಜ್ಞ, ವ್ರತ, ನಿಯಮ, ಪೂಜೆ, ಪುನಸ್ಕಾರ, ಉಪಾಸನ, ಧ್ಯಾನ, ಇಟ್ ಈಸ್ ಆಲ್ ಫಾರ್ ದಿಸ್ ಓನ್ಲಿ. ವೇದಗಳು ಹೇಳ್ತಾ ಇದೆ ಕರ್ಮದ ಆಚರಣೆಗಳು, ದಟ್ ಈಸ್ ತಪಸ್ಸು ಅಂಡ್ ಎಟ್ಸೆಟ್ರಾ, ಅವುಗಳು ಮಾಡ್ತಾ ಅದು ಯಾಕೆ ನಡೀತಾ ಇದೆ ಅದು ಲೋಕದಲ್ಲಿ ಅಂತಂದರೆ ಇದನ್ನು ಪಡ್ಕೊಳ್ಳೋದಕ್ಕೋಸ್ಕರವಾಗಿ, ಅದಕ್ಕಾಗಿ ಮಾತ್ರ. ಯತ್ ಇಚ್ಛಂತಹ, ಅದನ್ನು ಪಡ್ಕೋಬೇಕು ಅಂತ ಹೇಳಿ. ಮತ್ತು ಅದೇ ವಿಷಯ ನೀನು ಪ್ರಶ್ನೆ ಮಾಡಿದೀಯಾ, ಅಂತಹದನ್ನು ಪಡ್ಕೋಬೇಕು ಅಂತ ಹೇಳಿ ಬ್ರಹ್ಮಚರ್ಯಂ ಚರಂತಿ. ಅವನೊಬ್ಬ ಮುಮುಕ್ಷು ಆಗಿರಬಹುದು, ಒಬ್ಬ ಸೀಕರ್ ಆಗಿರಬಹುದು, ಅಥವಾ ನಿನ್ನಂತೆ ನಚಿಕೇತನಂತೆ ಒಬ್ಬ ಮೋಕ್ಷದ ಬಗ್ಗೆ ಆಕಾಂಕ್ಷೆಯನ್ನು ಹೊಂದಿರುವಂತಹ ವ್ಯಕ್ತಿಯಾಗಿರಬಹುದು. ಅದನ್ನು ಪಡ್ಕೋಬೇಕು ಅಂತ ಹೇಳಿ ಇಂತಹವರು ಸಾಧಕರು, ಮುಮುಕ್ಷುಗಳು ಬ್ರಹ್ಮಚರ್ಯಂ ಚರಂತಿ, ಈ ಒಂದು ಬ್ರಹ್ಮಚರ್ಯ ಅನ್ನುವಂತಹದನ್ನು ಆಚರಣೆ ಮಾಡ್ತಾ ಇದ್ದಾರೆ. ಸೊ ಅದೇ ವಿಷಯವನ್ನು ಕುರಿತು ತೇ, ನಿನಗೆ ಸಂಗ್ರಹೇಣ, ಸಂಕ್ಷಿಪ್ತವಾಗಿ ಬ್ರವೀಮಿ, ನಾನು ಹೇಳ್ತೀನಿ. ಏನು ಕೇಳಿದೆಯಾ ಅದನ್ನು ವೇದಗಳು ಮಾತಾಡ್ತಾ ಇದೆ. ತಪಸ್ಸು ನಡೀತಾ ಇರೋದು ಅಂಥದ್ದಕ್ಕೆ, ಬ್ರಹ್ಮಚರ್ಯದಂತಹ ಆಚರಣೆಯನ್ನು ಆಚರಿಸ್ತಾ ಇರೋದು ಕೂಡ ಅದಕ್ಕಾಗಿ. ಈಗ ನಾನು ನಿನಗೆ ಅದನ್ನು ಡೀಟೇಲ್ ಆಗಿ ತಿಳಿಸ್ತೀನಿ. ಅಂತಹದ್ದನ್ನು ಓಂ ಅಂತ ಕರೀತಾರೆ. ಸೊ ನೀನು ಓಂ ಬಗ್ಗೆ ಪ್ರಶ್ನೆ ಮಾಡಿದೀಯಾ. ಸೊ ಇಟ್ ಈಸ್ ಕಾಲ್ಡ್ ಓಂ. ಆ ಓಂ ಅಂತಂದರೆ ಇಟ್ ಈಸ್ ದಿ ಹೈಯರ್ ಸುಪ್ರೀಂ ರಿಯಾಲಿಟಿ. ಸುಪ್ರೀಂ ರಿಯಾಲಿಟಿ ಅಂತಂದರೆ ಯಾವುದು? ನೀನು ಭಗವಂತ ಅಂತ ಕರೀತೀಯ, ಪರಬ್ರಹ್ಮ ಅಂತ ಕರೀತೀಯ, ಆತ್ಮ ಅಂತ ಕರೀತೀಯ, ನೀ ಏನು ಕರೀತೀಯ? ಮಹಾದೇವ ಅಂತೀಯ, ಏನು ಕರೀತೀಯ? ಇಟ್ ಈಸ್ ದಟ್. ಓಂ ಈಸ್ ದಟ್. ಸೊ ನೀನು ಯಾವುದನ್ನ ಇಲ್ಲಿಯವರೆಗೆ ತಿಳ್ಕೊಳ್ಳೇಬೇಕು ಅಂತ ಹೇಳಿ ಹಠ ಮಾಡ್ತಾ ಇದ್ದಿ, ಈಗ ಸಮಯ ಬಂದಿದೆ, ಅದನ್ನು ನಾನು ಹೇಳ್ತೀನಿ. ಐ ವಿಲ್ ಟೀಚ್ ಯು ಇನ್ ಡೀಟೇಲ್. ಮೊದಲಿಗೆ ನಚಿಕೇತ ಮರಣದ ನಂತರದಲ್ಲಿ ಅಲ್ಲಿಯವರೆಗೆ ದೇಹದಲ್ಲಿದ್ದಂತಹ ಅದು ಲೈಫು,
ಅದರ ಬಗ್ಗೆ ಲೋಕದ ಜನಗಳಲ್ಲಿ ಅನುಮಾನ ಇದೆ. ಮತ್ತು ನನಗೂ ಗೊತ್ತು, ನನಗೂ ಕೂಡ ಇಂತಹ ಅನುಮಾನ ಇದೆ ಅನ್ನೋದು ನನಗೂ ಗೊತ್ತು. ಆದ್ದರಿಂದ ನನಗೂ ಇಂತಹ ಒಂದು ಅನುಮಾನ ಇದ್ದ ಕಾರಣದಿಂದ ಈಗ ನಾನು ಅದನ್ನು ಕೇಳಿದ್ದೀನಿ. ಕೇವಲ ಜನಗಳಲ್ಲಿ ಮಾತ್ರ ಭಿನ್ನಾಭಿಪ್ರಾಯ ಅಂತ ಅಲ್ಲ. ಯಾಕೆ ಅಂತಂದರೆ ಕೆಲವು ಜನಗಳು ಹೇಳ್ತಾರೆ ಲೈಫ್ ಅನ್ನೋಂತಹದ್ದು ಇನ್ನೂ ಇದೆ, ದೇಹ ಮಾತ್ರ ಹೋಗಿದೆ, ಲೈಫ್ ಇದೆ ಅಂತ ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಾರೆ ದೇಹ ನಾಶವಾಗ್ತಾ ಇದ್ದಾಗೆ ಆ ಲೈಫ್ ಅನ್ನುವಂತಹದ್ದು ಕೂಡ ಹೊರಟೋಗುತ್ತೆ, ಅದು ಇಲ್ಲ. ಬಟ್ ಯಾರಿಗೂ ಕೂಡ ಅದರ ಬಗ್ಗೆ ನಿಖರವಾಗಿ ಮಾಹಿತಿ ಇಲ್ಲ. ಸೊ ಈ ಕಾರಣದಿಂದ ನಾನು ನಿನ್ನಲ್ಲಿ ಪ್ರಶ್ನೆ ಮಾಡಿದ್ದೆ. ಸೊ ಯಮಧರ್ಮರಾಜ ಹೇಳ್ತಾನೆ, ಎಸ್ ನಚಿಕೇತ, ದೇರ್ ಈಸ್ ಲೈಫ್ ಈವನ್ ಆಫ್ಟರ್ ದಿ ಡೆತ್. ಸಾವಿನ ನಂತರ ಕೂಡ, ಮರಣದ ನಂತರದಲ್ಲಿ ಕೂಡ ಆ ಲೈಫ್ ಅನ್ನುವಂತಹದ್ದು ಇಟ್ ಕಂಟಿನ್ಯೂಸ್ ಟು ಬಿ ಹಿಯರ್ ಫಾರ್ ಎವರ್. ಇಟ್ ಈಸ್ ಎನ್ ಎಟರ್ನಲ್ ಟ್ರೂತ್. ಇಟ್ ಈಸ್ ಶಾಶ್ವತ. ಮರಣದ ನಂತರದಲ್ಲಿ ಅಲ್ಲಿಯವರೆಗೆ ದೇಹದಲ್ಲಿ ಇದ್ದಿದ್ದು ಯಾವುದು ಅಂತಂದರೆ ದಟ್ ಶಾಶ್ವತ ವಸ್ತು. ಅದನ್ನು ಶಾಶ್ವತ ವಸ್ತು ಅಂತಲೇ ಕರೆದಿರೋದ್ರಿಂದ ಸಾವು ಅಥವಾ ಮರಣ ಅನ್ನುವಂತಹದ್ದು ಸಂಭವಿಸಿದ್ದು ದೇಹಕ್ಕೆ ಮಾತ್ರ. ಮತ್ತೊಂದು ರೀತಿಯಲ್ಲಿ ಏನು ಹೇಳ್ತಾರೆ ಅಂತಂದರೆ ಆ ದೇಹಕ್ಕೆ ಆಯುಷ್ಯ ಇದ್ದಿದ್ದೇ ಅಷ್ಟು. ಯಾಕೆ ಅಷ್ಟು ಮಾತ್ರ ಆಯುಷ್ಯ ಇತ್ತು? ಇಷ್ಟು ಆಯುಷ್ಯ ಮಾತ್ರ ಈ ದೇಹಕ್ಕೆ ಬೇಕು ಅಂತ ಹೇಳಿ ಪೂರ್ವದಲ್ಲೇ ಆ ಒಂದು ಕರ್ಮಗಳು ನಿರ್ಧಾರ ಮಾಡಿ ಆಗಿದೆ. ಆ ಕರ್ಮಕ್ಕೆ ತಕ್ಕಂತೆ ದೇಹಕ್ಕೆ ಬೇಕಾದಂತಹ ಆಯುಷ್ಯ ಎಲ್ಲವನ್ನು ಕೊಟ್ಟಿತ್ತು. ಈಗ ದೇಹ ನಾಶವಾಯಿತು ಮರಣ ಅಂತ ಹೇಳಿ, ಆದರೆ ಶಾಶ್ವತ ವಸ್ತು ಅನ್ನುವಂತಹದ್ದು ಅಲ್ಲಿಯವರೆಗೆ ಇತ್ತಲ್ಲ, ಅದು ಈಗಲೂ ಇದೆ. ಇಟ್ ಈಸ್ ಫಾರ್ ಎವರ್. ಅಂತಹ ಒಂದು ಸುಪ್ರೀಂ ಸ್ಟೇಟ್, ದಟ್ ರಿಯಾಲಿಟಿ ಅಬೌಟ್ ಇಟ್ ಅದಿದೆ. ಅಂತಹದ್ದನ್ನು ಓಂ ಅಂತ ಕರೀತಾರೆ. ಯಾಕೆಂದರೆ ಇದು ಇಷ್ಟು ಸೂಕ್ಷ್ಮವಾಗಿರೋದ್ರಿಂದ ಹಿಂದೆ ನಚಿಕೇತ ಯಮಧರ್ಮರಾಜನ್ನ ನನಗೆ ಅದು ಮಾತ್ರ ಬೇಕು, ಬೇರೆ ಇನ್ಯಾವುದರ ಬಗ್ಗೆ ನನಗೆ ಆಸಕ್ತಿ ಇಲ್ಲ ಅಂತ ಹೇಳಿದಾಗ ಯಮಧರ್ಮರಾಜ ಹೇಳಿರ್ತಾನೆ, ಇಟ್ ಈಸ್ ದುರ್ದರ್ಶನ್. ಅದು ಸಿಗೋದಿಲ್ಲಪ್ಪ ನಿನಗೆ, ನೀನು ಕೇಳಬೇಡ. ಯಾಕೆಂದರೆ ಈ ವಿಚಾರದಲ್ಲಿ ದೇವತೆಗಳಿಗೂ ಕೂಡ ಕನ್ಫ್ಯೂಷನ್ಸ್ ಇದೆ, ಅವ್ರಿಗೂ ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಅದರಿಂದ ಅದನ್ನು ಬಿಟ್ಟು ಬೇರೆ ಕೇಳು ಅಂತ ಹೇಳಿರ್ತಾನೆ. ಯಾಕೆಂದರೆ ಇದು ಬಹಳ ಸೂಕ್ಷ್ಮ. ನಾಶವಾದ ದೇಹದ ನಂತರದಲ್ಲಿ ಕೂಡ ದಟ್ ಶಾಶ್ವತ ವಸ್ತು ಇಟ್ ಕಂಟಿನ್ಯೂಸ್ ಅಂತ ಹೇಳ್ತಾನೆ. ಸೊ ದಟ್ ಈಸ್ ಟು ಬಿ ಅಂಡರ್ಸ್ಟುಡ್ ಪ್ರಾಪರ್ಲಿ ಅಂಡ್ ಇಟ್ ಈಸ್ ಕಾಲ್ಡ್ ಓಂ. ಸೊ ಯಮಧರ್ಮರಾಜ ಹಿ ಕಂಟಿನ್ಯೂಸ್, ಯತ್ ಪದಂ ಸರ್ವೇ ವೇದ ಆಮನಂತೆ. ಈ ವಿಚಾರದ ಬಗ್ಗೆ ಎಲ್ಲ ವೇದಗಳು ಒಟ್ಟಿಗೆ ಸೇರಿ ಒಂದೇ ಅಭಿಪ್ರಾಯವನ್ನು ಕೊಟ್ಟಿದೆ. ಲೋಕದಲ್ಲಿ ಭಿನ್ನಾಭಿಪ್ರಾಯ ಇತ್ತು, ಆದರೆ ಸರ್ವೇ ವೇದಾಹ, ಎಲ್ಲ ವೇದಗಳು ಕೂಡ ಒಂದೇ ಅಭಿಪ್ರಾಯವನ್ನು ಇದರ ಬಗ್ಗೆ ಕೊಟ್ಟಿದೆ. ಅದನ್ನು ನಾನು ನಿನಗೆ ತಿಳಿಸ್ತೀನಿ. ಮತ್ತಷ್ಟು ವಿಚಾರ ಇದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಸದ್ಗುರು ಶ್ರೀ ಚಿಕ್ಕಲಿಂಗಣ್ಣರವರ ಪಾದಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀ ಕೃಷ್ಣಾರ್ಪಣಮಸ್ತು.